ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯಂ. ಭವ್ಯವಾದ, ಅತೀ ಪವಿತ್ರವಾದ, ಅತೀ ಸುಂದರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತತ್ವಬೋಧದ ಗ್ರಂಥಕರ್ತರಾದ ಭಗವತ್ಪಾದ ಆದಿಶಂಕರಾಚಾರ್ಯರನ್ನು ಸ್ಮರಿಸಿದ್ದೇವೆ. ಹಾಗೆಯೇ ಶಾಂತಿ ಮಂತ್ರದ ಪಠಣೆಯನ್ನು ಮಾಡಿದ್ದೇವೆ. ಭಾವನೆಯಿಂದ ನಮಗೆ ಪ್ರಯತ್ನ ಮಾಡುವಂತಹ ಶಕ್ತಿಯನ್ನು ಕೊಡಬೇಕು ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮಗೆ ಬೇಕಾಗಿರುವಂತಹ 3 ವಿಚಾರಗಳು ಅಂತ ಹೇಳಿದರೆ ಜೀವ, ಜಗತ್ತು, ಈಶ್ವರ. ಆಮೇಲೆ ಏನು ಸಂಬಂಧ ಈ ಜೀವ, ಜಗತ್ತು, ಈಶ್ವರ ಅಂತ ಹೇಳೋದಕ್ಕೆ ಸಂಬಂಧ ಏನಿದೆ ಇದನ್ನು ತಿಳಿಸಿಕೊಡುವಂಥದ್ದು ನಮ್ಮ ವೇದಾಂತ. ಅದನ್ನು ಸಣ್ಣದಾಗಿ ಒಂದು ಪರಿಚಯವನ್ನು ಕೊಡ್ತಾ ಇರೋರು ಆದಿಶಂಕರಾಚಾರ್ಯರು ತತ್ವಬೋಧದ ಮೂಲಕ. ಇದು ನಮಗೆ ವೇದಾಂತವನ್ನು ಅರಿತುಕೊಳ್ಳೋದಕ್ಕೆ ಒಂದು ತಳಹದಿ, ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಮೇಲೆ ಉಪನಿಷತ್ತುಗಳು, ವೇದಾಂತ ಅಂತ ಏನು ಕರಿತೀವಿ ಅದು ಉಪನಿಷತ್ತುಗಳು, ಇದನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಸುಲಭ ಆಗತ್ತೆ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ನಮ್ಮಂತಹ ಅಜ್ಞಾನಿಗಳಿಗೆ ಈ ತತ್ವಬೋಧದ ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಅರ್ಹತೆಗಳು. ಹೇಗೆ ನಾವು ಯಾವುದೋ ಒಂದು ಕೋರ್ಸ್ ಮಾಡಬೇಕು ಅಂತ ಇದ್ದರೆ ಅದಕ್ಕೊಂದು ಅರ್ಹತೆ ಬೇಕು. ಒಂದು ಎಂಟ್ರೆನ್ಸ್ ಎಕ್ಸಾಮ್, ಪ್ರವೇಶ ಪರೀಕ್ಷೆಯನ್ನು ಇಡ್ತಾರೆ. ಇಲ್ಲ 10ನೇ ಕ್ಲಾಸಿಗೆ ಹೋಗಬೇಕು ಅಂತಾದರೆ 9ನೇ ಕ್ಲಾಸ್ ಪಾಸ್ ಆಗಿರಬೇಕು. ಹೀಗೆ ಅರ್ಹತೆ ಪಡೆದ ನಂತರವೇ ನಮಗೆ ಆ ವಿಚಾರವನ್ನು ತಿಳಿದುಕೊಳ್ಳುವಂಥದ್ದು. ಇಲ್ಲಾಂದರೆ ಏನಾಗತ್ತೆ, ಸರಿ ನನಗೆ ಅರ್ಹತೆ ಇಲ್ಲ ಆದರೆ ನಾನು ಹೋಗ್ತೇನೆ, ನಾನು 10ನೇ ಕ್ಲಾಸ್ ಕಲ್ತಾಗಿದೆ, ನನಗೀಗ ಮೆಡಿಕಲ್ ಕೋರ್ಸ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಬಿಡಲ್ಲ. ಆದರೆ ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಬೇಡ ಅಂತ ಏನು ಹೇಳೋದಿಲ್ಲ. ಹೋಗಿ ಉಪನಿಷತ್ತಿನ ಕ್ಲಾಸಲ್ಲಿ ಕೂತ್ರೆ ಏನು ಮಂಡೆಗೆ ಹೋಗೋದಿಲ್ಲ. ಇದೇನು ಹೇಳ್ತಿದ್ದಾರಪ್ಪ, ಏನೋ ಹೇಳ್ತಿದ್ದಾರೆ ಅಂತ ಅನ್ಸತ್ತೆ. ಯಾಕೆ? ಆ ಮಟ್ಟಕ್ಕೆ ನಾವು ಏರಿರಬೇಕು. ಆ ಮಟ್ಟಕ್ಕೆ ತಲುಪಿದ ಮತ್ತೆಯೇ ನಮಗೆ ಅದು ಅರ್ಥವಾಗುವಂಥದ್ದು. ಅಥವಾ ಈಗ ಒಂದು ಥಿಯರಿ ಪ್ರಕಾರ ನಮಗೆ ಅರ್ಥ ಆಗ್ಬೋದು, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕಷ್ಟ, ಅಥವಾ ನಮ್ಮ ಅನುಭವಕ್ಕೆ ಬರೋದು ಅತಿ ಕಷ್ಟ ಇದೆ. ಹಾಗೆಂತ ಹೇಳಿ ಇದು ನಮ್ಮಂಥವರಿಗಲ್ಲ, ಇದು ಯಾವುದೋ ಆಶ್ರಮದಲ್ಲಿರುವ ಸನ್ಯಾಸಿಗಳಿಗೆ, ಮಠದಲ್ಲಿರುವ ಗುರುಗಳಿಗೆ, ಅಂಥವರಿಗೆ ಮಾತ್ರ, ಅದೂ ಅಲ್ಲ. ನಮ್ಮಂಥವರಿಗೆ, ನಮ್ಮಂತಹ ಗೃಹಸ್ಥಾಶ್ರಮಿಗಳಿಗೆ ಬೇಕಾಗಿರುವಂಥದ್ದು ಈ ತತ್ವಬೋಧದ ವಿಚಾರ. ಹಾಗಾಗಿ ಅರ್ಹತೆಯನ್ನು ನಾವು ಪಡೆದುಕೊಂಡಿಲ್ಲ ಅಂತ ಆದರೆ ಅರ್ಹತೆಯನ್ನು ನಾವು ಪಡೆದುಕೊಳ್ಳಬೇಕು. ಅದು ಯಾವುದೆಲ್ಲ ಅಂತ ನಾವು ನೋಡಾಯಿತು.
ಆಮೇಲೆ ಎರಡನೆಯದಾಗಿ ಜೀವ, ನಮ್ಮ ದೇಹ, 3 ಥರದ ದೇಹಗಳಿವೆ, ಶರೀರತ್ರಯ ಅಂತ ಹೇಳಿದ್ರು, ಪಂಚಕೋಶಗಳು ಹೇಳಿದ್ರು, ವಿವರಿಸಿದ್ದಾರೆ. ಆಮೇಲೆ 3 ಥರದ ಅವಸ್ಥೆಗಳನ್ನು ವಿವರಿಸಿ ಇದು ಯಾವುದೂ ಅಲ್ಲ ಆತ್ಮ ಅಂತ ಹೇಳಿದ್ರೆ ಸತ್ ಚಿತ್ ಆನಂದ ಸ್ವರೂಪವಾಗಿರುವಂಥದ್ದೇ ಆತ್ಮ ಅಂತ ಹೇಳಿದರು. ಆಮೇಲೆ ಜಗತ್ತಿನ ಸೃಷ್ಟಿ, ಈ ಜಗತ್ತು ಹೇಗೆ ಸೃಷ್ಟಿ ಆಯಿತು ಅಂತ ಹೇಳೋದಕ್ಕೆ ಅದ್ಭುತವಾದ ವಿವರಣೆಯನ್ನ ಕೊಟ್ಟಿದ್ದಾರೆ. ಮಾಯಾ ಬ್ರಹ್ಮನನ್ನ ಆಶ್ರಯಿಸಿಕೊಂಡು 3 ಗುಣಗಳಿರುವಂತಹ ಮಾಯಾ, ಈ ಮಾಯೆಯಿಂದ ಪಂಚಮಹಾಭೂತಗಳ ಸೂಕ್ಷ್ಮ ರೂಪದ ಸೃಷ್ಟಿಯಾಗತ್ತೆ. ಈ ಪಂಚಮಹಾಭೂತಗಳಲ್ಲಿಯೂ ಮಾಯೆಗೆ ಇದ್ದ ಹಾಗೆ 3 ಗುಣಗಳಿವೆ, ಸತ್ವ, ರಜ, ತಮ. ಸತ್ವಗುಣದ ಪ್ರತಿಯೊಂದು ಮಹಾಭೂತದ ಸತ್ವಗುಣಗಳನ್ನು ಮಾತ್ರ ತೆಗೆದುಕೊಂಡು ಇದರಿಂದ ನಮ್ಮ ಜ್ಞಾನೇಂದ್ರಿಯಗಳ ಸೂಕ್ಷ್ಮ ರೂಪ ಸೃಷ್ಟಿಯಾಗತ್ತೆ. ಸಮಷ್ಟಿಯಲ್ಲಿ ಎಲ್ಲ ಮಹಾಭೂತಗಳ ಸತ್ವಗುಣಗಳನ್ನು ತೆಗೆದುಕೊಂಡು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳುವ ಅಂತಃಕರಣದ ಸೃಷ್ಟಿಯಾಗತ್ತೆ. ಇದೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ನೆನ್ಪಿಟ್ಕೊಳ್ಬೇಕು, ಸ್ಥೂಲ ಅಲ್ಲ. ಆಮೇಲೆ ರಜೋಗುಣ, ಮಹಾಭೂತಗಳ ರಜೋಗುಣದಿಂದ ಕರ್ಮೇಂದ್ರಿಯಗಳ ಸೂಕ್ಷ್ಮ ರೂಪದ ಸೃಷ್ಟಿಯಾಗತ್ತೆ. ಈ ಎಲ್ಲ ಮಹಾಭೂತಗಳ ರಜೋಗುಣ ಸಮಷ್ಟಿಯಲ್ಲಿ ಎಲ್ಲವನ್ನು ಜೊತೆಯಲ್ಲಿ ಸೇರಿಸಿ ಪಂಚ ಪ್ರಾಣಗಳ ಸೃಷ್ಟಿಯಾಗತ್ತೆ, ಅಥವಾ ಪಂಚವಾಯು ಅಂತ ಕೂಡ ಹೇಳ್ಬೋದು. ಆಮೇಲೆ ತಮೋಗುಣ, ತಮೋಗುಣದಿಂದ ಹೀಗೆಯೇ ಸ್ಥೂಲ ದೇಹದ ಸೃಷ್ಟಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪಂಚೀಕರಣ ಅಂತ ಹೇಳುವ ಒಂದು ಕಾರ್ಯಕ್ರಮ ನಡೆದು ಅದರಲ್ಲಿ ಮಿಶ್ರಣವಾಗತ್ತೆ. ಇದು ಹೇಗೆ ಮಿಶ್ರಣವಾಗತ್ತೆ ಅಂತ ನಾವು ನೋಡಿದ್ದೇವೆ. ಈ ಮಿಶ್ರಣದಿಂದ, ಮಿಶ್ರಣವಾದ ಪಂಚಮಹಾಭೂತಗಳಿಂದ ನಮ್ಮ ಸ್ಥೂಲ ಶರೀರದ ಸೃಷ್ಟಿಯಾಗತ್ತೆ. ಹಾಗೆಯೇ ಈ ವ್ಯಷ್ಟಿ ಅಥವಾ ಒಂದು ವ್ಯಕ್ತಿಯಲ್ಲಿ ಹೇಗೆ 3 ಥರದ ಶರೀರಗಳಿವೆಯೋ, ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಹೇಗೆ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಇಂಡಿವಿಜುವಲ್ ಲೆವೆಲಲ್ಲಿ ವ್ಯಷ್ಟಿ ಅಂತ ನಾವು ಹೇಳ್ತೇವೆ, ಇದನ್ನ 3 ಥರದ ಶರೀರಗಳಿವೆಯೋ ಅದೇ ಥರದಲ್ಲಿ ಬ್ರಹ್ಮಾಂಡ, ವಿಶ್ವ ಅಂತ ನಾವೇನು ಕರಿತೀವೆಯೋ ಅದರಲ್ಲಿಯೂ ಕೂಡ 3 ಥರದ ಪ್ರಪಂಚಗಳಿವೆ. ಕಾರಣ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಸ್ಥೂಲ ಪ್ರಪಂಚ. ಸ್ಥೂಲ ಪ್ರಪಂಚ ಅಂತೇಳಿದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಸ್ಥೂಲ ದೇಹ ಅಂತೇಳಿದರೆ ನಮ್ಮ ಕಣ್ಣಿಗೆ ಕಾಣುವಂತಹ ದೇಹ. ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣದೇ ಇರುವಂಥದ್ದು, ಆದರೆ ಕಿವಿ ಕೇಳುವಂತಹ ಶಕ್ತಿ, ಕಣ್ಣು ಕಾಣುವಂತಹ ಶಕ್ತಿ, ಇದೆಲ್ಲವೂ ಸೂಕ್ಷ್ಮ ಶರೀರದ ಭಾಗಗಳು. ಇದು ನಾವು ವಿವರವಾಗಿ ತಿಳಿದುಕೊಂಡಿದ್ದೇವೆ. ಹಾಗೆಯೇ ಪ್ರಪಂಚದಲ್ಲಿಯೂ ಸೂಕ್ಷ್ಮ ಪ್ರಪಂಚ, ಪಂಚಮಹಾಭೂತಗಳ ಸೂಕ್ಷ್ಮ ರೂಪ, ಇದಕ್ಕೆ ಹೆಸರು ಸೂಕ್ಷ್ಮ ಪ್ರಪಂಚ. ಆಮೇಲೆ 3ನೇದಾಗಿ ಕಾರಣ ಶರೀರ. ಕಾರಣ ಶರೀರ ಅಂತ ಹೇಳಿದರೆ ನಮ್ಮ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ, ಇದು ಎರಡೂ ಕೂಡ ಅವ್ಯಕ್ತ ರೂಪದಲ್ಲಿ ಕಾರಣ ಶರೀರದಲ್ಲಿ ಅಡಗಿಕೊಂಡಿದೆ. ಹೇಗೆ ಬೀಜದ ಒಳಗೆ ಒಂದು ಮಾವಿನ ಮರ ಅವ್ಯಕ್ತ ರೂಪದಲ್ಲಿ ಇರುತ್ತೋ ಅದೇ ಥರದಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇದು ಎರಡೂ ಕೂಡ ಅವ್ಯಕ್ತ ರೂಪದಲ್ಲಿ ಕಾರಣ ಶರೀರದಲ್ಲಿ ಇರುತ್ತದೆ. ಇದೇ ರೀತಿಯಾಗಿ ಈಗ ಸಮಷ್ಟಿಯಲ್ಲಿ ನೋಡಿದರೆ ಕಾರಣ ಪ್ರಪಂಚ. ಈ ಕಾರಣ ಪ್ರಪಂಚಕ್ಕೆ ನಮ್ಮ ಸನಾತನ ಧರ್ಮ ಕೊಟ್ಟಿರುವ ಹೆಸರು ಮಾಯಾ. ಏನಿದೆ ಈ ಕಾರಣ ಪ್ರಪಂಚದಲ್ಲಿ? ಸೂಕ್ಷ್ಮ ಪ್ರಪಂಚ, ಸ್ಥೂಲ ಪ್ರಪಂಚ, ಇದು ಎರಡೂ ಕೂಡ ಮತ್ತೆ ಅವ್ಯಕ್ತ ರೂಪದಲ್ಲಿ ಕಾರಣ ಪ್ರಪಂಚದಲ್ಲಿ ಇದೆ. ಹಾಗಾದ್ರೆ ಈ ವ್ಯಷ್ಟಿ ಸ್ಥಿತಿಯಲ್ಲಿ, ವ್ಯಷ್ಟಿಯ ಮಟ್ಟಿನಲ್ಲಿ ಅಥವಾ ಲೆವೆಲ್ನಲ್ಲಿ, ಇಂಡಿವಿಜುವಲ್ ಲೆವೆಲ್ನಲ್ಲಿ 3 ಶರೀರಗಳು, ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ. ಹಾಗೆಯೇ ಸಮಷ್ಟಿಯಲ್ಲಿ
ಇನ್ ಟೋಟ್ಯಾಲಿಟಿ ಅಂತ ಹೇಳ್ತೀವಿ, ಎಲ್ಲ ಮೊತ್ತ ಸೇರಿಸಿ ಕಾರಣ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಸ್ಥೂಲ ಪ್ರಪಂಚ ಅಂತ ಹೇಳುದು. ಹಾಗಾದ್ರೆ ನೋಡಿ, ಅದರಲ್ಲಿ ಹೋಲಿಕೆ ಇದೆ. ವ್ಯಷ್ಟಿಯಲ್ಲಿಯೂ ಸಮಷ್ಟಿಯಲ್ಲಿಯೂ ಹೋಲಿಕೆ ಇದೆ. ಅದನ್ನೇ ಇದರಲ್ಲಿ ಏವಂ ಪಿಂಡ ಬ್ರಹ್ಮಾಂಡಯೋ ಐಕ್ಯಂ ಸಂಭೂತಂ, ಈ ಥರದಲ್ಲಿ ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಪಿಂಡಾಂಡ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಅಥವಾ ಒಂದು ಜೀವಿಯ ಮಟ್ಟಿನಲ್ಲಿಯೂ, ಬ್ರಹ್ಮಾಂಡ ಇದು ಎರಡರಲ್ಲಿಯೂ ಕೂಡ ಐಕ್ಯ. ಇಲ್ಲಿ ಐಕ್ಯ ಅಂತ ಹೇಳಿದ್ರೆ ಹೋಲಿಕೆಗಳು ಇವೆ. ನಾವು ಅರ್ಥ ಮಾಡಿಕೊಳ್ಬೇಕಾದದ್ದಿಲ್ಲಿ 3 ಶರೀರ ಹೇಗಿದೆಯೋ ಹಾಗೆಯೇ 3 ಪ್ರಪಂಚ. ಈ ಶರೀರವನ್ನ ಒಂದು ಜೀವಿಯ ಶರೀರ ಅಂತ ಅನ್ಕೊಳ್ತೀವಿ. ಹಾಗಾದ್ರೆ ಈ ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಕಾರಣ ಪ್ರಪಂಚ ಇದೆಲ್ಲವನ್ನು ಸೇರಿ ನಾವು ಆ ಭಗವಂತನ ದೇಹ, ಶರೀರ ಅಂತ ಹೇಳ್ತೀವಿ. ಇದನ್ನೇ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಯೋಗದಲ್ಲಿ ಭಗವಂತ ತೋರಿಸಿಕೊಡ್ತಾನೆ. ಈ ಪಿಂಡಾಂಡ ಅಂತ ಹೇಳೋದು ಬ್ರಹ್ಮಾಂಡದ ಒಂದು ಭಾಗ. ಹಾಗಾದ್ರೆ ನಾವೆಲ್ಲರೂ ಕೂಡ ಈ ಬ್ರಹ್ಮಾಂಡದ ಒಂದು ಭಾಗ. ಎಷ್ಟು ಜವಾಬ್ದಾರಿ ಇದೆ ನಮಗೆ. ಹೇಗೆ ಒಂದು ಹೆಬ್ಬೆರಳು, ಕಿರುಬೆರಳು ಎಲ್ಲದಕ್ಕೊಂದು ಬೇರೆ ಬೇರೆ ಕೆಲಸ ಇರುತ್ತೆ. ಕೈ, ಕಾಲು ಎಲ್ಲದಕ್ಕೊಂದು ನಿಯಮಿತವಾದ ಒಂದು ಕೆಲಸ ಇದೆ, ಜವಾಬ್ದಾರಿ ಇದೆ ಪ್ರತಿಯೊಂದು ಅಂಗಕ್ಕೂ. ಹಾಗೆಯೇ ನಮಗೂ ಕೂಡ ಈ ಪಿಂಡಾಂಡ, ನಾವೆಲ್ಲರೂ ಈ ಬ್ರಹ್ಮಾಂಡದ ಭಾಗವಾಗಿ ನಾವೆಲ್ಲರೂ ಜವಾಬ್ದಾರಿಯಿಂದ ಜೀವಿಸುವಂಥದ್ದು ನಮ್ಮ ಕರ್ತವ್ಯ. ಸ್ಥೂಲ ಶರೀರಾಭಿಮಾನಿ ಜೀವನಾಮಕಂ ಬ್ರಹ್ಮ ಪ್ರತಿಬಿಂಬಂ ಭವತಿ. ಇದನ್ನ ಹೋದ ವಾರದಲ್ಲಿ ತಿಳಿಸಿ ಆಗಿದೆ. ಮತ್ತೊಂದು ಸಲ ಇದರ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಹಲವಾರು ಜನ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾಗಿ ಅರ್ಥ ಆಗಿಲ್ಲ ಅಂತ. ಹಾಗಾಗಿ ಅಲ್ಲದೆಯೂ ಇದು ಸ್ವಲ್ಪ ಕಷ್ಟವಾದ ವಿಚಾರ ತಿಳಿದುಕೊಳ್ಳೋದಿಕ್ಕೆ. ಬ್ರಹ್ಮ, ಬ್ರಹ್ಮ ಅಂತ ಹೇಳಿದ್ರೆ ಶುದ್ಧ ಚೈತನ್ಯ. ಸತ್ ಚಿತ್ ಆನಂದ ಅಂತ ಹೇಳುವ ಯಾವುದೇ ಬೇರೆ ಗುಣ, ಒಂದೇ ಒಂದು ಗುಣ ಇಲ್ಲ. ಇದು ಸತ್ ಚಿತ್ ಆನಂದ ಅಂತ ಹೇಳುದು ಸ್ವರೂಪ, ಗುಣ ಅಲ್ಲ. ನಿರ್ಗುಣವಾದ ಶುದ್ಧ ಚೈತನ್ಯಕ್ಕೆ ಹೆಸರು ಬ್ರಹ್ಮ. ಈ ಬ್ರಹ್ಮ ಬಿಂಬ ಅಂತ ಅನ್ಕೊಳ್ಳೋಣ. ಇದರ ಪ್ರತಿಬಿಂಬ ಜೀವನಾಮಕಂ ಬ್ರಹ್ಮ ಪ್ರತಿಬಿಂಬಂ ಭವತಿ. ಈ ಬ್ರಹ್ಮನ ಪ್ರತಿಬಿಂಬಕ್ಕೆ ಜೀವ ಸ್ಥೂಲ ಶರೀರ, ಒಂದು ಸ್ಥೂಲ ಶರೀರದ ಮೇಲೆ ಆ ಬ್ರಹ್ಮನ ಪ್ರತಿಬಿಂಬಗೊಂಡಾಗ ಇದಕ್ಕೆ ಹೆಸರು ಕೊಟ್ಟಿರೋದು, ನಾಮಕರಣ ಏನ್ ಮಾಡಿದ್ದಾರೆ? ಜೀವ. ನಮಗೀಗ ಈ ವಿಚಾರ ತಿಳಿದಿದೆ. ಪ್ರಪಂಚ ಹಾಗೂ 3 ಪ್ರಪಂಚಗಳು, ಪ್ರಪಂಚತ್ರಯವು ಶರೀರತ್ರಯವು ಪಂಚಭೂತಗಳೇ. ಹಾಗಾದ್ರೆ ಇದು ಎಲ್ಲವೂ ಅಚೇತನವಾದದ್ದು. ಆದರೆ ನಾವು ಮಾತಾಡ್ತಾ ಇದ್ದೇವೆ, ನನಗೆ ನಾನು ಅಂತ ಹೇಳುವ ಅರಿವು ಇದೆ, ನಾನು ಕೂತಿದ್ದೇನೆ, ನಾನು ಹೋಗ್ತೇನೆ, ನಾನು ಅಂತ ಹೇಳುವ ಅರಿವು ಇದೆ. ಅದೇ ಒಂದು ಜಡ ವಸ್ತುಗೆ, ಒಂದು ಪುಸ್ತಕಕ್ಕೆ ಈ ಚೇತನ ಇಲ್ಲ. ಹಾಗಾದ್ರೆ ಈ ಚೇತನ ಎಲ್ಲಿಂದ ಬಂತು ಅಂತ ನಮಗೆ ಸಂದೇಹ ಬರುತ್ತೆ. ಈ ಚೇತನವನ್ನ, ಈ ಪ್ರತಿಬಿಂಬವನ್ನ ನಾವು ಪಡೆದುಕೊಂಡಿರುವುದು ಆ ಶುದ್ಧ ನಿರ್ಗುಣ ನಿರಾಕಾರ ಚೇತನ, ಶುದ್ಧ ಚೇತನ ಅಥವಾ ಚೈತನ್ಯ. ಅದಕ್ಕೆ ಕೊಟ್ಟಿರುವ ಹೆಸರು ಬ್ರಹ್ಮ. ಆ ಬ್ರಹ್ಮನಿಂದ ನಾವು ಪಡೆದುಕೊಂಡಿರುವಂಥದ್ದು ಬ್ರಹ್ಮನ ಪ್ರತಿಬಿಂಬ. ಕನ್ನಡಿ ಮುಂದೆ ನಾವು ನಿಂತಾಗ ಯಾರು ನಿಲ್ತಾರೋ ಅವರು ಬಿಂಬ. ಕನ್ನಡಿ ಅಂತ ಹೇಳೋದು ಮಾಧ್ಯಮ. ಕನ್ನಡಿ ಒಳಗೆ ಕಾಣುವಂಥದ್ದು ಪ್ರತಿಬಿಂಬ. ಹಾಗಾದರೆ 3 ಅಂಶಗಳಿವೆ. ಒಂದು ಮೂಲವಾದದ್ದು ಏನಿದೆಯೋ ಬಿಂಬ, ಎರಡನೆಯದು ಮಾಧ್ಯಮ, ಮೂರನೆಯದು ಪ್ರತಿಬಿಂಬ. ಹಾಗಾದ್ರೆ ನಮ್ಮ ಈ ಕಾಣುವಂತಹ ದೇಹದಲ್ಲಿ ಈ ದೇಹ ಅಂತ ಹೇಳೋದೊಂದು ಮಾಧ್ಯಮ, ಕನ್ನಡಿಯ ಹಾಗೆ ಮಾಧ್ಯಮ. ಬ್ರಹ್ಮ ಅಂತ ಹೇಳೋದು ಶುದ್ಧ ಚೈತನ್ಯ.
ಆ ಚೈತನ್ಯದ ಪ್ರತಿಬಿಂಬ ಈ ದೇಹದಲ್ಲಿ ಇದೆ. ಇದಕ್ಕೆ ಈ ಪ್ರತಿಬಿಂಬಕ್ಕೆ ಹೆಸರು ಜೀವಾತ್ಮ. 3 ಅಂಶಗಳು. ಬ್ರಹ್ಮ, ಮೂಲ ಚೈತನ್ಯ ಬ್ರಹ್ಮ, ಮಾಧ್ಯಮ ನಮ್ಮ ದೇಹ, ಅದರಲ್ಲಿ ಆ ಮೂಲ ಬಿಂಬದ ಪ್ರತಿಬಿಂಬ ಇರುವಂಥದ್ದು. ಇದರಿಂದಾಗಿ ನಮ್ಮ ಈ ದೇಹಕ್ಕೆ ಚೇತನ ಇರುವಂಥದ್ದು. ಇಲ್ಲಾಂದ್ರೆ ಅದು ಕೂಡ ಜಡ ಆಗಿರಬೇಕಾಗಿತ್ತು. ಆ ಪ್ರತಿಬಿಂಬ ಇರುವ ಕಾರಣ ಚೇತನ ತುಂಬಿಕೊಂಡಿದೆ ಈ ದೇಹದಲ್ಲಿ. ಹಾಗಾಗಿ ನಾವು ಮಾತಾಡ್ತೇವೆ, ಕೆಲಸ ಮಾಡ್ತೇವೆ. ಈ ನಾನು ಅಂತ ಹೇಳುವ ಅರಿವು ಇರುವಂಥದ್ದು ಈ ಪ್ರತಿಬಿಂಬ ಇರುವ ಕಾರಣ. 3 ಅಂಶ ನೆನಪಲ್ಲಿಟ್ಕೊಳ್ಬೇಕು. ಮೂಲ ಚೈತನ್ಯ, ಮಾಧ್ಯಮ, ದೇಹ ಅಂತೇಳುವ ಮಾಧ್ಯಮ, ಹಾಗೆ ಪ್ರತಿಬಿಂಬ. ಈ ಪ್ರತಿಬಿಂಬಕ್ಕೆ ಹೆಸರು ಜೀವಾತ್ಮ. ಹಾಗೆಯೇ ಪ್ರಪಂಚದಲ್ಲಿ ಕೂಡ ಅದನ್ನು ಇಲ್ಲಿ ಹೇಳಿದ್ದಾರೆ. ಸ ಏವ ಜೀವ ಪ್ರಕೃತ್ಯ ಸ್ವಸ್ಮಾತ್ ಈಶ್ವರಂ ಭಿನ್ನತ್ವೇನ ಜಾನಾತಿ. ಸಹಜವಾಗಿ ಈ ಜೀವ ದೇವರು ಅಥವಾ ಈಶ್ವರನಿಂದ ನಾನು ಬೇರೆ ಅಂತ ತಿಳಿದುಕೊಳ್ತಾ ಇರತ್ತೆ. ಅವಿದ್ಯೋಪಾಧಿ ಸನ್ ಆತ್ಮ ಜೀವ ಇತಿ ಉಚ್ಯತೆ. ಅವಿದ್ಯ ಕಾರಣ ಶರೀರದ ಡೆಫಿನೇಷನ್ ಏನು ಅಂತ ಹೇಳಿದ್ರೆ ಅವಿದ್ಯ. ಈ ಕಾರಣ ಶರೀರ ಉಪಾಧಿಯಾಗಿ ಮಾಧ್ಯಮ. ಕಾರಣ ಶರೀರ ಅಂತ ಹೇಳಿದ್ರೆ ಸೂಕ್ಷ್ಮ ಶರೀರವು ಮಾಧ್ಯಮ, ಹಾಗೆಯೇ ಸ್ಥೂಲ ಶರೀರವು ಮಾಧ್ಯಮ, ಶರೀರತ್ರಯ. ಯಾವಾಗ ಈ ಅವಿದ್ಯ ಮಾಧ್ಯಮವಾಗಿರುತ್ತೋ, ಇಲ್ಲಿ ಉಪಾಧಿ ಅಂತ ಹೇಳಿದ್ರೆ ಮಾಧ್ಯಮ ಆಗಿರುತ್ತೋ, ಅಂತಹ ಪ್ರತಿಬಿಂಬಕ್ಕೆ ಜೀವ ಅಂತ ಹೆಸರು. ಮಾಯೋಪಾಧಿ ಸನ್ ಈಶ್ವರ ಇತಿ ಉಚ್ಯತೆ. ಅದೇ ಬ್ರಹ್ಮ ಈಗ ಉಪಾಧಿ ಅಥವಾ ಮಾಧ್ಯಮ ಏನು? ಮಾಯಾ ಅಂದ್ರೆ ಏನು? ಕಾರಣ ಪ್ರಪಂಚ. ಕಾರಣ ಪ್ರಪಂಚ ಅಂತ ಹೇಳಿದ್ರೆ ಸೂಕ್ಷ್ಮ ಪ್ರಪಂಚ, ಸ್ಥೂಲ ಪ್ರಪಂಚವೂ ಅದರಲ್ಲಿ ಅವ್ಯಕ್ತ ರೂಪದಲ್ಲಿದೆ. ಹಾಗಾದ್ರೆ ಪ್ರಪಂಚತ್ರಯ. ಈಗ ಪ್ರಪಂಚತ್ರಯ ಮಾಧ್ಯಮವಾದಾಗ ಬರುವಂತಹ ಪ್ರತಿಬಿಂಬಕ್ಕೆ ಹೆಸರು ಈಶ್ವರ. ಅದು ಕೂಡ ಪ್ರತಿಬಿಂಬವೇ, ಈಶ್ವರ ಕೂಡ ಪ್ರತಿಬಿಂಬವೇ, ಈ ಜೀವಾತ್ಮ ಕೂಡ ಪ್ರತಿಬಿಂಬವೇ. ಹಾಗಾದ್ರೆ ಈ 3 ಅಂಶಗಳು, ಪ್ರಪಂಚದಲ್ಲಿರುವಂತಹ 3 ಅಂಶಗಳು ಯಾವುದು? ಮತ್ತೆ ಮೂಲ ಚೈತನ್ಯ ಎರಡಕ್ಕೂ ಕಾಮನ್. ಮಾಧ್ಯಮ ಪ್ರಪಂಚತ್ರಯ, ಪ್ರತಿಬಿಂಬ ಈಶ್ವರ. ಈ ವ್ಯಷ್ಟಿಯಲ್ಲಿ ನೋಡಿದ್ರೆ ಮೂಲ ಚೈತನ್ಯ ಬ್ರಹ್ಮ, ಮಾಧ್ಯಮ ವ್ಯಕ್ತಿ ಅಥವಾ ಒಂದು ಜೀವಿಯ ದೇಹ, ಅದು ಯಾವುದೇ ಇರ್ಬೋದು, ಪ್ರಾಣಿ ಇರ್ಬೋದು, ಗಿಡ ಇರ್ಬೋದು, ಮನುಷ್ಯರಿರ್ಬೋದು, ಯಾವುದೇ ಇರ್ಬೋದು, ಅಥವಾ ದೇವತೆಗಳೇ ಇರ್ಬೋದು, ಯಾವುದೇ ಆಗಿರ್ಬೋದು. ದೇಹ ಅಂತ ಹೇಳೋದು ಮಾಧ್ಯಮ. ಅಲ್ಲಿರುವಂತಹ ಪ್ರತಿಬಿಂಬಕ್ಕೆ ಹೆಸರು ಜೀವಾತ್ಮ. ಪ್ರಪಂಚದಲ್ಲಿ ಮಾಯ ಉಪಾಧಿಯಾಗಿದ್ದಾಗ ಪ್ರಪಂಚತ್ರಯ ಉಪಾಧಿ ಅಥವಾ ಮಾಧ್ಯಮ, ಮೂಲ ಚೈತನ್ಯ ಬ್ರಹ್ಮ ಯಾವತ್ತೂ ಎಲ್ಲ ಕಡೆ ಇರುವಂಥದ್ದು, ಸರ್ವವ್ಯಾಪಿಯಾಗಿರುವಂಥದ್ದು. ಆ ಪ್ರತಿಬಿಂಬಕ್ಕೆ ಹೆಸರು ಈಶ್ವರ. ಜೀವಾತ್ಮವೂ ಪ್ರತಿಬಿಂಬವೇ, ಆ ಈಶ್ವರ ಕೂಡ ಪ್ರತಿಬಿಂಬವೇ. ಹಾಗಾದ್ರೆ ಇಲ್ಲಿಯೂ 3 ಅಂಶ, ವ್ಯಷ್ಟಿಯಲ್ಲಿಯೂ 3 ಅಂಶ, ಸಮಷ್ಟಿಯಲ್ಲಿಯೂ ಕೂಡ 3 ಅಂಶ. ಅದರಲ್ಲಿ ಬ್ರಹ್ಮ ಅಥವಾ ಮೂಲ ಚೈತನ್ಯ ಅಂತ ಹೇಳೋದು ಎರಡಕ್ಕೂ ಕಾಮನ್. ಮುಂದೆ ಏನು ಹೇಳ್ತಿದ್ದಾರೆ? ಏವಂ ಉಪಾಧಿ ಭೇದಾತ್ ಜೀವೇಶ್ವರ ಭೇದ ದೃಷ್ಟಿ ಯಾವತ್ ಪರ್ಯಂತಂ ತಿಷ್ಠತಿ ತಾವತ್ ಪರ್ಯಂತಂ ಜನ್ಮ ಮರಣಾದಿ ರೂಪ ಸಂಸಾರೋ ನ ನಿವರ್ತತೆ. ಈಗ ಎಲ್ಲಿ ಭೇದ ಇದೆ? ಈ ಜೀವಾತ್ಮ ಆ ಈಶ್ವರ ಅಥವಾ ಪರಮಾತ್ಮ ಒಂದೇಯ? ಈಗ ಇಲ್ಲಿ ಶಂಕರಾಚಾರ್ಯ ಏನನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಉಪಾಧಿಯಲ್ಲಿ ಭೇದ ಇದೆ. ಹೇಗೆ? ವ್ಯಷ್ಟಿಯಲ್ಲಿ ನಮ್ಮ ಮನುಷ್ಯರ ಉದಾಹರಣೆ ತೆಗೆದುಕೊಳ್ಳೋಣ. ಮನುಷ್ಯ ದೇಹ,
ಒಂದು ಸಣ್ಣ ದೇಹ. ಅದೇ ಸಮಷ್ಟಿಯಲ್ಲಿ ನೋಡಿದ್ರೆ, ಬ್ರಹ್ಮಾಂಡದಲ್ಲಿ ನೋಡಿದ್ರೆ ಈಶ್ವರ. ಎಷ್ಟು ದೊಡ್ಡದಿದೆ ಪ್ರಪಂಚ. ನಾವು ನಮ್ಮನ್ನ ಒಂದು ಚುಕ್ಕಿ ಅಂತ ಅನ್ಕೊಳ್ಬೋದು. ದೊಡ್ಡ ಪ್ರಪಂಚದಲ್ಲಿ ನಾವೊಂದು ಚುಕ್ಕಿ. ಒಂದು ದೇಹ ಅಂತ ಹೇಳೋದು ಒಂದು ಚುಕ್ಕಿಯಾಗಿ. ಭೇದ ಯಾವುದ್ರಲ್ಲಿದೆ? ದೇಹ ಇಲ್ಲಿ ಚಿಕ್ಕದು, ಸಮಷ್ಟಿಯಲ್ಲಿ ದೊಡ್ಡ ಪ್ರಪಂಚ. ಈ ದೇಹ ಅಥವಾ ಈ ಜೀವಾತ್ಮ, ಈ ಜೀವ ಅಲ್ಪಜ್ಞ. ಎಷ್ಟು ಜ್ಞಾನ ಇದೆ ಹೇಳಿ ನಮಗೆ? ಎಷ್ಟು ಕಲ್ತ್ರೂ ಒಂದಿಷ್ಟೇ ಆಗತ್ತೆ ಅದು. ಅದೇ ಈಶ್ವರ ಸರ್ವಜ್ಞ, ಎಲ್ಲವೂ ಗೊತ್ತಿರುವಂಥದ್ದು. ನಮಗೆ ಎಷ್ಟು ಶಕ್ತಿ ಇದೆ? ಅಲ್ಪ ಶಕ್ತಿ. ಏನೋ ಒಂದು 10 kg 15 kg ಬ್ಯಾಗ್ ಹೊತ್ಕೊಂಡು ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಅಬ್ಬಾ ನನ್ನ ಕೈಲಾಗಲ್ಲಪ್ಪ ಅಂತ ಬಿಟ್ಬಿಡ್ತೇವೆ. ಯಾಕೆ? ಅಷ್ಟೇ ಶಕ್ತಿ ಇರೋದು. ಅದೇ ಈಶ್ವರ ಅಂದ್ರೆ ಸರ್ವಶಕ್ತಿಮಾನ್, ಸರ್ವಬಲವಾನ್ ಅಂತ ಹೇಳ್ತೀವಿ ನಾವು, ಅಲ್ವೇ? ಹಾಗಾದ್ರೆ ಇದೆರಡು ಒಂದೆಯಾ ಅಂತ ಕೇಳೋದಿಕ್ಕೆ ಮೊದಲು ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ ಉಪಾಧಿ ಭೇದ. ಉಪಾಧಿ ಯಾವುದು? ಮಾಧ್ಯಮ ಯಾವುದು ನಮಗೆ? ಇಲ್ಲಿ ದೇಹ, ಅಲ್ಲಿ ಪ್ರಪಂಚ. ಈ ಭೇದದಿಂದ ಬಂದಿರುವಂಥದ್ದು ಪ್ರತಿಬಿಂಬವೂ ಬದಲು. ಮಾಧ್ಯಮ ಬದಲಾದಾಗ ಪ್ರತಿಬಿಂಬವೂ ಬದಲಾಗತ್ತೆ. ಉದಾಹರಣೆಗೆ ಈಗ ಕನ್ನಡಿ, ಒಂದು ಭಾರಿ ಒಳ್ಳೆ ಗುಣಮಟ್ಟದ ಕನ್ನಡಿ ಇದೆ ಅಂತ ಅನ್ಕೊಳ್ಳಿ. ಆ ಕನ್ನಡಿ ಮುಂದೆ ನಾನು ನಿಂತಾಗ ಭಾರಿ ಚಂದ ಕಾಣಿಸುತ್ತೆ. ಎಲ್ಲ ಎಷ್ಟೆಷ್ಟು ಏನೆಲ್ಲ ಇದೆ ಮುಖದಲ್ಲಿ, ಏನೆಲ್ಲ ಮಾರ್ಕ್ಗಳಿವೆ ಎಲ್ಲ ಕಾಣತ್ತೆ ನಮಗೆ. ಅದೇ ಅಷ್ಟು ಗುಣಮಟ್ಟದ, ಅಷ್ಟು ಒಳ್ಳೆ ಗುಣಮಟ್ಟದ ಕನ್ನಡಿ ಅಲ್ಲ ಅಂತ ಅನ್ಕೊಳ್ಳಿ. ಅವಾಗ ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ. ಕಾಣಿಸತ್ತೆ, ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ. ಇನ್ನು ಒಳ್ಳೆ ಕಳಪೆ ಮಟ್ಟದ ಗುಣಮಟ್ಟ, ಒಳ್ಳೆ ಕಳಪೆ ಅಂತ ಅನ್ಕೊಳ್ಳಿ. ಏನೋ ಒಂದು ಕನ್ನಡಿ ಅಂತ ಹೇಳ್ಬೋದಷ್ಟೇ, ಹಾಗಿದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಹೇಗಿರುತ್ತೆ ಪ್ರತಿಬಿಂಬ? ಅದು ಕೂಡ ಕಳಪೆಯಾಗಿರುತ್ತೆ. ನಿಂತದ್ದು ನಾನು ಒಬ್ಳೆ. ಅದು ಯಾವುದೇ ತರದ ಕನ್ನಡಿ ಆದರೂ ಕೂಡ ನಿಂತದ್ದು ಮೂಲ ಚೈತನ್ಯ ಒಂದೇ, ಆದರೆ ಮಾಧ್ಯಮದಲ್ಲಿ ವ್ಯತ್ಯಾಸ. ಮಾಧ್ಯಮದಲ್ಲಿ ವ್ಯತ್ಯಾಸ ಇದ್ದಾಗ ಪ್ರತಿಬಿಂಬದಲ್ಲಿಯೂ ವ್ಯತ್ಯಾಸ. ಬೇರೆ ಬೇರೆ ತರದ ಪ್ರತಿಬಿಂಬ. ಕೆಲವು ಕನ್ನಡಿ ಒಳ್ಳೇದಿದ್ರೆ ಪ್ರತಿಬಿಂಬವು ಭಾರಿ ಚಂದ ಕಾಣ್ತಾ ಉಂಟು. ಮನುಷ್ಯ ಚಂದ ಇದ್ರೆ, ಅಲ್ಲಿ ನಿಂತಿರುವ ಒರಿಜಿನಲ್ ಮನುಷ್ಯ ಚಂದ ಇದ್ರೆ ಅದು ಕೂಡ ಚಂದ ಕಾಣ್ತದೆ. ಇಲ್ಲ, ಅಲ್ಲಿ ನಿಂತಿರುವ ಮನುಷ್ಯ ಭಾರಿ ಚಂದವೇ ಇದ್ದಾನೆ, ಆದರೆ ಗುಣಮಟ್ಟ ಹೇಗಿದೆ ಮಾಧ್ಯಮದ್ದು? ಕನ್ನಡಿಯ ಗುಣಮಟ್ಟ ಕಳಪೆ ಅಂತ ಆದ್ರೆ ಆ ಪ್ರತಿಬಿಂಬವು ಕಳಪೆ ಆಗಿರತ್ತೆ. ಇದೇ ವ್ಯತ್ಯಾಸ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಗಿಡ ಮರಗಳಿಗೆ ಅಲ್ಲ. ನಮ್ಮ ಈ ಮನುಷ್ಯ ದೇಹ ಹೇಗೆ ಅಂತ ಹೇಳಿದ್ರೆ ಒಳ್ಳೆಯ ಪ್ರತಿಬಿಂಬವನ್ನ ಕೊಡತ್ತೆ. ಅದೇ ಪ್ರಾಣಿಗಳ ದೇಹ ಹೇಗೆ ಅಂತ ಹೇಳಿದ್ರೆ ಅಂತಹ ಒಳ್ಳೆ ಪ್ರತಿಬಿಂಬವನ್ನ ಕೊಡುವಂತಹ ಮಾಧ್ಯಮ ಅಲ್ಲ. ಸಸ್ಯಗಳದ್ದು ಇನ್ನೂ ಕಡಿಮೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ವ್ಯತ್ಯಾಸ ಎಲ್ಲಿದೆ? ಮಾಧ್ಯಮದಲ್ಲಿದೆ. ಮಾಧ್ಯಮದಲ್ಲಿ ವ್ಯತ್ಯಾಸ ಆದಾಗ ಪ್ರತಿಬಿಂಬವೂ ವ್ಯತ್ಯಾಸ. ಹಾಗಾದ್ರೆ ಈ ಗ್ಲಾಸಿನಲ್ಲಿ ಕೂಡ ಶುದ್ಧ ಚೈತನ್ಯ ಇದೆ ಅಂತ ಆದ್ರೆ ಅದು ಯಾಕೆ ಮಾತಾಡೋದಿಲ್ಲ? ಅದಕ್ಕೆ ಯಾಕೆ ನಾನು ಅಂತ ಹೇಳುವ ಅರಿವು ಇಲ್ಲ ಅಂತ ಪ್ರಶ್ನೆ ಬರುತ್ತೆ, ಸಂದೇಹ ಬರುತ್ತೆ ನಮ್ಗೆ. ಎಲ್ಲವೂ ಪಂಚಮಹಾಭೂತಗಳೇ ಆದಾಗ ಏನು ವ್ಯತ್ಯಾಸ ಇದೆ? ನಾವೀಗ ಕನ್ನಡಿ ಮುಂದೆ ನಿಂತ್ರೆ ಪ್ರತಿಬಿಂಬ ಕಾಣಿಸುತ್ತೆ. ಅದಲ್ಲದೆ ಒಂದು ಮಂಚದ ಮುಂದೆ ಹೋಗಿ ನಿಲ್ತೇನೆ ನಾನು, ಅಯ್ಯೋ ನನ್ನ ಪ್ರತಿಬಿಂಬ ಕಾಣುವುದಿಲ್ಲ ಅಂತ ಹೇಳ್ತೀವ? ನಮಗೆ ಗೊತ್ತಿದೆ. ಯಾಕೆ? ಈ ತರದ ಮಂಚ ಪ್ರತಿಬಿಂಬವನ್ನ ಕೊಡೋದಿಲ್ಲ ಅಂತ ಗೊತ್ತಿದೆ ನಮಗೆ. ಅದರ ಡಿಸೈನ್ ಹಾಗೆಯೇ ಪ್ರಾಣಿಗಳ ದೇಹದ ಡಿಸೈನ್ ಹೀಗಿದೆ, ಮನುಷ್ಯ ದೇಹದ ಡಿಸೈನ್ ಹೀಗಿದೆ.
ಇಲ್ಲಿ ಪ್ರತಿಬಿಂಬ ಚೆನ್ನಾಗಿ ಬರುತ್ತೆ. ಪ್ರಾಣಿಗಳ ದೇಹದಲ್ಲಿ ಪ್ರತಿಬಿಂಬ ಅಷ್ಟು ಚೆನ್ನಾಗಿ ಇರೋದಿಲ್ಲ, ಹಾಗೆಯೇ ಸಸ್ಯಗಳಲ್ಲಿ ಇನ್ನೂ ಕಡಿಮೆ. ಹಾಗಾಗಿ ಇವೆಲ್ಲದರಲ್ಲಿಯೂ ಜೀವಾತ್ಮ ಇದ್ರೂ ಕೂಡ ಪ್ರತಿಬಿಂಬ ವ್ಯತ್ಯಾಸ ಇದೆ. ಡಲ್ ಮಾಧ್ಯಮ ಅಂತ ಹೇಳಿದ್ರೆ ಪ್ರತಿಬಿಂಬವು ಡಲ್ ಆಗಿರುತ್ತೆ. ಉತ್ತಮವಾದ ಮಾಧ್ಯಮ ಅಂತ ಹೇಳಿದ್ರೆ ಪ್ರತಿಬಿಂಬವು ಉತ್ತಮವಾಗಿರುತ್ತೆ. ಇನ್ನು ಮನುಷ್ಯರಲ್ಲಿಯೂ ಕೂಡ ಬೇರೆ ಬೇರೆ ತರದ ಪ್ರತಿಬಿಂಬ. ನಮ್ಮ ಭಾವನೆಗಳು, ನಾವು ಹೇಗೆ ಉತ್ತಮರಾಗಬಹುದು, ಇದೇ ಮನುಷ್ಯ ದೇಹದಲ್ಲಿ ಹುಟ್ಟಿದ್ರೂ ಕೂಡ ನಮ್ಮ ಭಾವನೆಗಳು ಹೇಗಿದೆ. ಕೆಲಸವನ್ನ ಮಾಡುವಂಥದ್ದು ಒಂದೇ ತರ ಇರ್ಬೋದು. ಒಂದು 10 ಜನ ಇದ್ರೆ ಎಲ್ಲರೂ ಒಂದೇ ತರ ಕೆಲಸವನ್ನ ಮಾಡಬಹುದು. ಆದ್ರೆ ಆ ಕೆಲಸದ ಹಿಂದೆ ಇರುವಂತಹ ಭಾವನೆ ಏನಿದೆ, ಇದು ವ್ಯತ್ಯಾಸ. ಇದು ವ್ಯತ್ಯಾಸ ಆದಾಗ ಆ ಜೀವಾತ್ಮದ ಶಕ್ತಿ ಕೂಡ ವ್ಯತ್ಯಾಸ ಆಗತ್ತೆ. ಹಾಗೆಯೇ ಒಬ್ಬೊಬ್ಬ ಮನುಷ್ಯನಲ್ಲಿಯೂ ಕೂಡ ಈ ಪ್ರತಿಬಿಂಬ ಬೇರೆ ಬೇರೆ ಸ್ಥಾಯಿಗಳಲ್ಲಿರುತ್ತೆ. ನಾವು ನಿದ್ದೆ ಮಾಡಿಕೊಂಡಿದ್ದಾಗ ಈ ಪ್ರತಿಬಿಂಬ ತುಂಬ ಡಲ್ ಆಗಿರುತ್ತೆ. ಅದೇ ಎಚ್ಚರದಲ್ಲಿದ್ದು ತತ್ವಬೋಧ ಕಲಿತಾ ಇದ್ದೇವೆ ಅಂತ ಆದಾಗ ಹೇಗಿರುತ್ತೆ ಆತ್ಮ, ಜೀವಾತ್ಮ? ಪ್ರತಿಬಿಂಬ ಹೇಗಿದೆ? ಒಳ್ಳೆ ಪ್ರಕಾಶಮಯವಾಗಿದೆ. ಅಂದ್ರೆ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಕೂಡ ಇರುವಂತಹ ಪ್ರತಿಬಿಂಬ ಬೇರೆ ಬೇರೆ ಮಟ್ಟಿನಲ್ಲಿ ಇರುತ್ತೆ. ಅಂದ್ರೆ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಇದು ನಾವು ಗಮನಿಸಿಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಬೇರೆ ಬೇರೆ ದೇಹಕ್ಕೆ ಬೇರೆ ಬೇರೆ ಮಾಧ್ಯಮ ಅಂತ ಅನ್ಕೊಳ್ಳಿ, ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಮನುಷ್ಯ ದೇಹ ಉತ್ತಮ ಪ್ರತಿಬಿಂಬವನ್ನ ಕೊಡುವಂತಹ ಡಿಸೈನ್ ಅದು. ಅದರಲ್ಲಿಯೂ ಒಂದು ವ್ಯಕ್ತಿಯಲ್ಲಿಯೂ ಕೂಡ ಈ ಪ್ರತಿಬಿಂಬದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಮಲಗಿದ್ದಾಗ ತುಂಬ ಡಲ್ ಆಗಿರುತ್ತೆ. ಬೇರೆ ಕಲಿತಾ ಇರಬೇಕಿದ್ರೆ ಒಳ್ಳೆ ಪ್ರಕಾಶವಾಗಿರುತ್ತೆ. ಯಾಕೆ ಹೇಳ್ತಿದ್ದೇನೆ ಅಂತಾದ್ರೆ ಅಂದ್ರೆ ಈ ಪ್ರತಿಬಿಂಬದಲ್ಲಿಯೂ ಹೇಗೆ ವ್ಯತ್ಯಾಸ ಆಗತ್ತೆ, ಮಾಧ್ಯಮವನ್ನ ಹೊಂದಿಕೊಂಡು ಇದೆ. ಮಾಧ್ಯಮದಲ್ಲಿ ವ್ಯತ್ಯಾಸ ಆದ ಕೂಡಲೇ ಪ್ರತಿಬಿಂಬದಲ್ಲಿಯೂ ವ್ಯತ್ಯಾಸ ಆಗತ್ತೆ. ಈಗ ನಮ್ಮಲ್ಲಿ 3 ಅಂಶಗಳನ್ನು ನೋಡಿದೆವು ನಾವು. ಆ ಬ್ರಹ್ಮ ಚೈತನ್ಯ ಅಥವಾ ಶುದ್ಧವಾದ ಚೈತನ್ಯ, ಮೂಲ ಚೈತನ್ಯ, ಇದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ಯಾಕೆ? ಇದು ನಿರ್ಗುಣ, ನಿರಾಕಾರ, ಯಾವ ಬದಲಾವಣೆಯೂ ಇಲ್ಲ. ಸತ್ ಅದು. ಅದರ ಸ್ವರೂಪ ಏನು? ಸತ್. ಭೂತಕಾಲದಲ್ಲಿಯೂ ಇತ್ತು, ವರ್ತಮಾನ ಕಾಲದಲ್ಲಿಯೂ ಇದೆ, ಭವಿಷ್ಯತ್ ಕಾಲದಲ್ಲಿಯೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಯಾವ ಬದಲಾವಣೆಯೂ ಇಲ್ಲ. ನಿರ್ವಿಕಾರ, ವಿಕಾರವೇ ಇಲ್ಲ. ವಿಕಾರ ಅಂತ ಹೇಳಿದ್ರೆ ಬದಲಾವಣೆಗಳು. ಬದಲಾವಣೆ ಆಗದೇ ಇರುವಂತಹ ಮೂಲ ಚೈತನ್ಯ. ಆಮೇಲೆ 2ನೇ ಅಂಶ, ಬದಲಾವಣೆಗೊಳ್ಳುವಂತಹ ಮಾಧ್ಯಮ. ಭೇದ ಎಲ್ಲಿದೆ ಈಗ? ಪ್ರಪಂಚತ್ರಯದಲ್ಲಿಯೂ ಆತ್ಮ ಪ್ರತಿಬಿಂಬ ಇದೆ, ಅದಕ್ಕೆ ಹೆಸರು ಈಶ್ವರ. ಶರೀರತ್ರಯದಲ್ಲಿಯೂ ಬ್ರಹ್ಮ ಪ್ರತಿಬಿಂಬ ಇದೆ, ಅದಕ್ಕೆ ಹೆಸರು ಜೀವಾತ್ಮ. ಹಾಗಾದ್ರೆ ವ್ಯತ್ಯಾಸ ಎಲ್ಲಿದೆ ಅಂತ ಹೇಳಿದ್ರೆ ಉಪಾಧಿಯಲ್ಲಿ. ಉಪಾಧಿ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ. ಉಪಾಧಿಯಿಂದ ಬಂದಿರುವಂತಹ ಭೇದ, ಇದನ್ನ ನಾವು ಜೀವೇಶ್ವರ ಭೇದ ದೃಷ್ಟಿ, ಜೀವ ಮತ್ತೆ ಈಶ್ವರ ಬೇರೆ ಬೇರೆ ಅಂತ ಹೇಳುವ ಭಾವನೆ ಎಲ್ಲಿವರೆಗೆ ಇರತ್ತೋ ಅಲ್ಲಿಯವರೆಗೆ ಜನ್ಮ ಮರಣಾದಿ ರೂಪ ಸಂಸಾರೋ ನ ನಿವರ್ತತೆ. ಈ ಚಕ್ರವ್ಯೂಹದಿಂದ, ಜನನ ಮರಣ ಅಂತ ಹೇಳುವ ಒಂದು ಚಕ್ರವ್ಯೂಹದಿಂದ ಹೊರಗಡೆ ಬರೋದಕ್ಕೆ ಅಸಾಧ್ಯ. ಅಂದ್ರೆ ನಾನು ಮತ್ತೆ ಈಶ್ವರ, ಜೀವಾತ್ಮ ಮತ್ತೆ ಈಶ್ವರ, ಇದು ಎರಡು ಕೂಡ ಒಂದೇ ಅಂತ ಹೇಳುವ ಭಾವನೆ ಬರುವವರೆಗೆ
ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನ. ಇದು ತಪ್ಪೋದಿಲ್ಲ. ಏನು ಸಂಸಾರ ಅಂತ ಹೇಳಿದ್ರೆ ಏನೋ ಮದುವೆ ಆಗಿ ಇರೋಂಥದ್ದು ಸಂಸಾರ ಅಂತಲ್ಲ, ಅದು ಒಂದು ಥರದ ಸಂಸಾರವೇ. ಆದರೆ ಸಂಸಾರ ಅಂತ ಹೇಳಿದ್ರೆ ನಮಗೆ ಒಂದು ಅಭದ್ರತೆ, ಭಯ, ಅಭದ್ರತೆಯಿಂದ ಬಂದಿರುವಂತಹ ಭಯ. ಯಾವುದರಲ್ಲೆಲ್ಲ ಅಭದ್ರತೆ ನಮಗೆ? ಎಲ್ಲದರಲ್ಲೂ ಅಭದ್ರತೆ. ಎಲ್ಲಿಯಾದರೂ ನಾವು ಇಲ್ಲದಾಗ ಮನೆಯಲ್ಲಿ ಕೆಲಸದವಳು ಬಂದು ಕೆಲಸ ಮಾಡ್ತಾಳೆ ಅಂತಾದ್ರೆ ಎಲ್ಲ ಲಾಕ್ ಮಾಡಿ ಹೋಗ್ತೇವೆ. ಯಾಕೆ? ನನ್ನ ಸೀರೆ ಚಿನ್ನ ಇದೆ, ಅದರಲ್ಲಿ ದುಡ್ಡಿದೆ, ಅವಳು ತಗೊಂಡೋದ್ರೆ ಭಯ. ಮನೆದ್ದು ಭಯ, ಮನೆ ಲಾಕ್ ಮಾಡಿಕೊಂಡು ಹೋಗ್ತೇವೆ. ಎಲ್ಲಾದ್ರೂ ಒಂದು ಅರ್ಥಕ್ಕೂ ಬೇಕೋ ಇನ್ನೊಂದು ಏನೋ ಆಗಿ ಮನೆ ಹಾಳಾಗಿ ಬಿದ್ದು ಹೋದ್ರೆ ಅದಕ್ಕೇನು ಮಾಡ್ತೇವೆ? ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಳ್ತೇವೆ. ಮನೆದ್ದು ಇನ್ಶೂರೆನ್ಸು, ನಮಗೂ ಇನ್ಶೂರೆನ್ಸು, ವೆಹಿಕಲ್ಗೆ ಇನ್ಶೂರೆನ್ಸು, ಎಲ್ಲದಕ್ಕೆ ಇನ್ಶೂರೆನ್ಸ್ ಅಲ್ವೇ? ಇದೆಲ್ಲ ತೆಗೆದುಕೊಳ್ತೇವೆ. ಆದರೆ ನಮ್ಮಲ್ಲಿ ಬರುವಂತಹ ಈ ಭಯ, ಯಾಕೆ ಭಯ ಬರ್ತಾ ಇದೆ? ಸರಿಯಾದ ಜ್ಞಾನ ಇಲ್ಲದೆ ಇದ್ದಾಗ ಎಲ್ಲ ವಿಷಯದಲ್ಲೂ ಭಯ, ಅಭದ್ರತೆ. ಮನೆಗೊಂದು ಸೆಕ್ಯೂರಿಟಿ. ಆ ಸೆಕ್ಯೂರಿಟಿ ಹೇಗಿರ್ತಾನೆ? ಒಬ್ಬ ಸಣಕಲು ಮನುಷ್ಯ. ಮತ್ತೆ ಅವನಿಗೆ ಸೆಕ್ಯೂರಿಟಿ ಬೇಡವಾ? ಅದಕ್ಕೊಂದು ಕ್ಯಾಮರಾ ಹಾಕ್ಕೊಳ್ಳೋದು, ಎಲ್ಲ ರೆಕಾರ್ಡ್ ಆಗ್ತದೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲವೂ ರೆಕಾರ್ಡ್. ಎಷ್ಟು ಅಲ್ವೇ ನಮಗೆ ಎಲ್ಲದರದ್ದು ಭಯ, ಪ್ರಾಣಿಗಳ ಭಯ. ಮಳೆ ಜೋರು ಬಂದರೆ ಭಯ, ಮಳೆ ಬಾರದೇ ಇದ್ರೆ ಭಯ, ಚಳಿ ಆದರೆ ಭಯ, ಸೆಕೆ ಆದರೆ ಭಯ, ಒಂದು ಹಲ್ಲಿ ಕಂಡ್ರೆ ಜಿರಳೆ ಕಂಡ್ರೆ ಭಯ. ಇದು ಸಂಸಾರ. ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಅರ್ಥ ಮಾಡಿಕೋ. ವ್ಯತ್ಯಾಸ ಎಲ್ಲಿ ಇದೆ ಅಂತ ಹೇಳಿದ್ರೆ ಉಪಾಧಿಯಲ್ಲಿ, ಈ ಮಾಧ್ಯಮದಲ್ಲಿ ಮಾತ್ರ ವ್ಯತ್ಯಾಸ ಇರೋದು. ಈ ಮಾಧ್ಯಮದಲ್ಲಿ ವ್ಯತ್ಯಾಸ ಇರುವ ಕಾರಣ ಪ್ರತಿಬಿಂಬದಲ್ಲಿಯೂ ವ್ಯತ್ಯಾಸ ಇದೆ. ಆದರೆ ನೀನು ನಿಜವಾಗಿ ಯಾರು ಅಂತ ತಿಳ್ಕೋ. ನೀನು ಈ ಶರೀರತ್ರಯವೂ ನೀನಲ್ಲ, ಈ ಪ್ರತಿಬಿಂಬವೂ ನೀನಲ್ಲ. ನೀನು ಆ ಶುದ್ಧ ಚೈತನ್ಯ. ಈಶ್ವರ ಅಂದ್ರೆ ಯಾರು ಹಾಗಾದ್ರೆ? ಆ ಪ್ರಪಂಚತ್ರಯದಲ್ಲಿ ಇರುವಂತಹ ಪ್ರತಿಬಿಂಬಕ್ಕೆ ಹೆಸರು ಈಶ್ವರ. ಆ ಪ್ರಪಂಚತ್ರಯವನ್ನ ಅಲ್ಲಿಂದ ತೆಗೆದು ಬಿಟ್ರೆ ಈಶ್ವರನೇ ಬ್ರಹ್ಮ. ಈಶ್ವರನಿಗೂ ಅಲ್ಲಿ ಆ ಮೂಲ ಚೈತನ್ಯಕ್ಕೂ ಏನು ವ್ಯತ್ಯಾಸ? ಮಾಯ ಉಪಾಧಿಯಾಗಿದ್ದಾಗ ಮಾಡುವಂತಹ ಈ ಕೆಲಸ ಈಶ್ವರ ಮಾಡೋದು. ಪ್ರಪಂಚತ್ರಯ ಇಲ್ಲ ಅಂತಾದ್ರೆ ಈಶ್ವರನೇ ಆ ಬ್ರಹ್ಮ. ಹಾಗಾದ್ರೆ ಉಪಾಧಿಯಲ್ಲಿ ಮಾತ್ರ ವ್ಯತ್ಯಾಸ ಇರುವಂಥದ್ದು. ಇದನ್ನ ತಿಳಿದುಕೊಳ್ಳದೆ ನಾನು ಅಂತ ಹೇಳಿದ್ರೆ ಈ ದೇಹ, ನಾನು ಅಂತ ಹೇಳಿದ್ರೆ ಈ ಜೀವಾತ್ಮ, ಅಥವಾ ನಾನು ಅಂದ್ರೆ ಈ ಸೂಕ್ಷ್ಮ ಶರೀರ, ಮನಸ್ಸು, ನಾವು ಅನ್ಕೊಳ್ಳೋದಿಲ್ವಾ? ನಾವೇನು ಹೇಳ್ತೇವೆ? ನನಗೆ ಹುಷಾರಿಲ್ಲ. ಯಾರಿಗೆ ಹುಷಾರಿಲ್ಲ? ದೇಹಕ್ಕೆ. ನಾನು ಭಾರಿ ಖುಷಿಯಲ್ಲಿದ್ದೇನೆ. ದೇಹಕ್ಕೇನಿದೆ ಖುಷಿ? ಮನಸ್ಸಿಗೆ ಖುಷಿ. ನನಗೆ ಅರ್ಥ ಆಗಲೇ ಇಲ್ಲ. ಯಾರಿಗೆ? ದೇಹಕ್ಕೇನು ಅರ್ಥ ಆಗತ್ತೆ? ಬುದ್ಧಿಗೆ ಅರ್ಥ ಆಗುವಂಥದ್ದು. ನಾನು ಅಂತ ಹೇಳಿದ್ರೆ ನೋಡಿ ವ್ಯತ್ಯಾಸ. ಒಂದು ಸಲ ನಾನು ಅಂತ ಹೇಳಿದ್ರೆ ದೇಹ ಹೇಳ್ತೇವೆ, ಇನ್ನೊಂದ್ಸಲ ನಾನು ಅಂತ ಹೇಳಿದ್ರೆ ಮನಸ್ಸು, ಸೂಕ್ಷ್ಮ ಶರೀರದ ಒಂದು ಭಾಗ. ಇನ್ನೊಂದ್ಸಲ ನಾನು ಅಂದ್ರೆ ಬುದ್ಧಿ, ಸೂಕ್ಷ್ಮ ಶರೀರದ ಭಾಗ. ನನಗೆ ಕೇಳೋದಿಲ್ಲ. ಕೇಳೋದು ಯಾವುದು? ಕಿವಿ. ನಾನು ಅಂತ ಹೇಳಿದ್ರೆ ಒಂದು ಜ್ಞಾನೇಂದ್ರಿಯ. ಹಾಗಾದ್ರೆ ನಾನು ಅಂತ ಹೇಳಿದ್ರೆ ಇದು ಅಲ್ಲ, ಇದು ತಪ್ಪು ಕಲ್ಪನೆ ಅಂತ ನಮ್ಮ ಉಪನಿಷತ್ತು ಎಲ್ಲವನ್ನು ತಿಳಿಸಿಕೊಡುವಂಥದ್ದು. ಅದನ್ನೇ ಇಲ್ಲಿ ಆದಿಶಂಕರಾಚಾರ್ಯರು ಸಣ್ಣಕ್ಕೆ, ಅದರಲ್ಲಿ ತುಂಬ ವಿವರಣೆಯನ್ನು ಕೊಡ್ತಾರೆ. ಇದರಲ್ಲಿ ಸಣ್ಣಕ್ಕೆ ಹೀಗೆ ಹೇಳ್ತಿದ್ದಾರೆ, ವ್ಯತ್ಯಾಸ ಇರುವಂಥದ್ದು ಉಪಾಧಿಯಲ್ಲಿ ಮಾತ್ರ. ಉಪಾಧಿಯಲ್ಲಿ ವ್ಯತ್ಯಾಸ ಇದ್ದಾಗ ಪ್ರತಿಬಿಂಬದಲ್ಲಿಯೂ ವ್ಯತ್ಯಾಸ. ಎಲ್ಲಿಯವರೆಗೆ ನಾನು ಬೇರೆ
ಈಶ್ವರ ಬೇರೆ, ದೇವರು ಬೇರೆ, ಪರಮಾತ್ಮ ಬೇರೆ, ಈ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ ಅಂತ ಎಲ್ಲಿಯವರೆಗೆ ಈ ಭಾವನೆ ಇದೆಯೋ ಅಲ್ಲಿಯವರೆಗೆ ಈ ಸಂಸಾರದಲ್ಲಿ ಇರಬೇಕಾದದ್ದೇ. ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ? ಸ್ವಲ್ಪ ಆಳವಾಗಿ ಆಲೋಚನೆಯನ್ನ ಮಾಡಿದಾಗ, ತತ್ವಬೋಧವನ್ನ ತಿಳಿದುಕೊಂಡಾಗ, ಓಹೋ ಇದು ನಾನಲ್ಲ. ಸಮುದ್ರದ ಉದಾಹರಣೆ ಕೊಡೋದಿದ್ರೆ ಉಪನಿಷತ್ತಿನಲ್ಲಿಯೇ ಕೊಡುವಂಥದ್ದು. ಸಮುದ್ರದಲ್ಲಿ ಅಲೆಗಳು ಇವೆ. ನಾವು ಯಾವುದನ್ನು ನೋಡಕ್ಕೆ ಹೋಗ್ತೇವೆ? ಸಮುದ್ರ ಬೀಚಿಗೆ ಹೋಗೋದು, ಅಲ್ಲಿ ಬರುವಂತಹ ಅಲೆಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಬಣ್ಣ ಬಣ್ಣ, ಬಿಳಿ ಬಿಳಿ ಬಣ್ಣ. ಆಮೇಲೆ ಕೆಲವು ದೊಡ್ಡದು, ಕೆಲವು ನೊರೆ 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 ಕಾಣಿಸುತ್ತೆ, ಕೆಲವು ತುಂಬ ದೂರದವರೆಗೆ ಬಂದು ಹೋಗುತ್ತೆ ಅಲ್ವೇ? ಹೇಗೆ ಸಮುದ್ರದಲ್ಲಿ ನಾನಾ ಥರದ ಅಲೆಗಳಿವೆಯೋ ಹಾಗೆಯೇ ನಾನಾ ಥರದ ಜೀವಿಗಳು. ಈಗ ನಾನು ಈ ಅಲೆಯ ಹಾಗೆ, ಅಥವಾ ಈ ಅಲೆ ಅನ್ಕೊಳ್ಳಿ, ಅಲೆಗೆ ಸ್ವಲ್ಪ ಬುದ್ಧಿ ಇದೆ ಅಂತ ಅನ್ಕೊಳ್ಳೋಣ. ಅಲೆ ಅನ್ಕೊಳ್ಳತ್ತೆ, ಓಹೋ ನಾನು ಬರೀ ಚಿಕ್ಕ ಅಲೆ, ನನ್ನ ಹತ್ರ ಇರೋದು ದೊಡ್ಡಕ್ಕೆ ಬರುವ ಅಲೆ ಇದೆ, ಅದು ತುಂಬ ದೂರದವರೆಗೆ ಹೋಗುತ್ತೆ, ನಾನು ಇಷ್ಟೇ ದೂರ ಹೋಗೋದು ಅಂತ ಅನ್ಕೊಂಡ್ರೆ ನಮಗೆ ನಗು ಬರುತ್ತೆ ಅಲ್ವೇ? ಅದೇನಿದೆ, ಅದು ನೀರಲ್ವಾ, ಮತ್ತೆ ವಾಪಸ್ ಹೋಗಿ ಮತ್ತೆ ಪುನಃ ಬರ್ತೀಯಲ್ಲ ನೀನು ಅಲ್ವಾ? ಅದೇ ಥರದಲ್ಲಿ ನಾವು ಈಗ ಬೇರೆ ಬೇರೆ ಅಲೆಗಳ ಥರ ಇದ್ದೇವೆ. ಈ ಮಾಧ್ಯಮ ಬೇರೆ ಇರುವ ಕಾರಣ ಅಲೆಗಳಲ್ಲಿಯೂ ವ್ಯತ್ಯಾಸ ಬರ್ತಾ ಇದೆ. ಕೆಲವರು 100-150 ವರ್ಷ ಬದುಕಬಹುದು, ಕೆಲವರು 10 ವರ್ಷ, ಕೆಲವರು 5 ವರ್ಷ, ಕೆಲವು 5 ದಿನ. ಇದರಲ್ಲಿ ವ್ಯತ್ಯಾಸ, ಬುದ್ಧಿಯಲ್ಲಿ ವ್ಯತ್ಯಾಸ, ಮನಸ್ಸಿನಲ್ಲಿ ವ್ಯತ್ಯಾಸ. ಕೆಲವರಿಗೆ ಕಿವಿ ಕೇಳಬಹುದು, ಕೆಲವರಿಗೆ ಕಣ್ಣು ಕಾಣದೇ ಇರಬಹುದು. ಎಷ್ಟೊಂದು ವ್ಯತ್ಯಾಸಗಳು. ಹೇಗೆ ಆ ಅಲೆ, ಓಹೋ ನಾನೊಂದು ಚಿಕ್ಕ ಅಲೆ, ನಾನೊಂದು ದೊಡ್ಡ ಅಲೆ ಅಂತೆಲ್ಲ ಅನ್ಕೊಂಡ್ರೆ ಅದು ಸರಿಯಂತ ಅನ್ಸತ್ತಾ? ಅದೇ ಥರದಲ್ಲಿ ನಾವು ಕೂಡ, ಓಹೋ ನನಗೆ ಇಷ್ಟೇ ಇರೋದು, ಅವರಿಗೆ ಎಷ್ಟಿದೆ, ಅಥವಾ ನನ್ನ ಹತ್ರ ಇಷ್ಟು ನಾಲೆಜ್ ಇದೆ, ಅವ್ರಿಗೇನು ನಾಲೆಜ್ ಇಲ್ಲ, ಅವ್ರಿಗೇನು ಜ್ಞಾನವೇ ಇಲ್ಲ, ಅವ್ರಿಗೆ ಯಾವುದರಲ್ಲಿ ಆಸಕ್ತಿಯೂ ಇಲ್ಲ ಅಂತ ಅಂದ್ಕೊಂಡ್ರೆ ಇದು ತಪ್ಪಲ್ವೇ? ಅದಕ್ಕೋಸ್ಕರ ಇಲ್ಲಿ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ಆ ಕಾಣುವಂಥ ಭೇದ ಇದು ಸಹಜ, ಆದರೆ ಇದರಿಂದ ಮುಂದಕ್ಕೆ ಜ್ಞಾನವನ್ನ ಪಡಿಬೇಕು. ಈ ಮೋಕ್ಷ ಸಿಗಬೇಕು ಅಂತ ಆದ್ರೆ ಈ ಜ್ಞಾನ ಅವಶ್ಯ. ಯಾವ ಜ್ಞಾನ ಅದು? ಅಹಂ ಬ್ರಹ್ಮಾಸ್ಮಿ. ಆ ಜ್ಞಾನವನ್ನ ಪಡೆಯದೇ ಇದ್ರೆ ಮತ್ತೆ ಹುಟ್ಟಿ ಬಾ, ಮತ್ತೆ ಯಾವ ದೇಹದಲ್ಲಿ ಹುಟ್ಟುತ್ತೇವೆ? ನಮ್ಮ ಕರ್ಮಗಳ ಫಲ ಏನಿದೆಯೋ ಅದರ ಪ್ರಕಾರ ಮನುಷ್ಯ ಜನ್ಮ ಬರುತ್ತೆ ಅಂತ ಯಾವ ಗ್ಯಾರಂಟಿಯೂ ಇಲ್ಲ. ಆದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಈ ಥರದ ಕರ್ಮಗಳನ್ನು ಮಾಡಿ ಪಾಪ ಪುಣ್ಯಗಳನ್ನು ಸೇರಿಸಿಕೊಳ್ಳುವಂಥದ್ದು ಇನ್ನು ಯಾವ ಜನ್ಮದಲ್ಲಿಯೂ ಇಲ್ಲ, ಬರೀ ಮನುಷ್ಯ ಜನ್ಮದಲ್ಲಿ ಮಾತ್ರ. ಹಾಗಾದರೆ ಎಷ್ಟು ಜಾಗರೂಕರಾಗಿರಬೇಕು ನಾವು. ಭಗವಂತ ನಮಗೆ ಈ ಅದ್ಭುತವಾದ ದೇಹವನ್ನ, ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾನೆ. ಇದನ್ನ ಸರಿಯಾದ ದಾರಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಒಂದು ಅದ್ಭುತವಾದ ಉಪಕರಣ. ನಾವೇನ್ ಮಾಡ್ತಾ ಇದ್ದೇವೆ? ಅದರ ಮೇಲೆ ಒಂದು ವ್ಯಾಮೋಹ. ದೇಹದ ಮೇಲೆ ಎಷ್ಟೊಂದು ವ್ಯಾಮೋಹ ಇದೆ. ಈ ದೇಹದ ಮೇಲೆ ವ್ಯಾಮೋಹ ಇದ್ದ ಕಾರಣ ದೇಹದ ಜೊತೆ ಯಾವುದೆಲ್ಲ ಜೋಡಿಸಿಕೊಂಡಿದ್ದೇವೋ, ನನ್ನ ಗಂಡ ಹೆಂಡತಿ ಮಕ್ಕಳು, ನನ್ನ ಮನೆ, ನನ್ನ ಪೊಸಿಷನ್, ನನ್ನ ಪೊಸೆಷನ್, ನನ್ನ ಹತ್ರ ಅಷ್ಟು ದುಡ್ಡಿದೆ, ನನಗಿಂತ ಹೆಸರಿದೆ. ದೇಹದ ಜೊತೆ ವ್ಯಾಮೋಹ ಇದ್ದಾಗ ದೇಹದ ಜೊತೆ ಯಾವುದೆಲ್ಲ ಜೋಡಿಸಿಕೊಂಡಿದ್ದೇವೆಯೋ ಅದರ ಎಲ್ಲದರ ಜೊತೆ ವ್ಯಾಮೋಹ. ಈ ದೇಹ ಯಾವತ್ತೋ ಒಂದು ದಿನ ಬಿಡಲೇಬೇಕು. ಅದನ್ನು ಅಲ್ಲೇ ಬಿಟ್ಟು ಮುಂದಕ್ಕೆ ಸಾಗಲೇಬೇಕು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ಹೇಳ್ತಾನೆ ಭಗವಂತ 2ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ. ಹೇಗೆ ಒಂದು ಕೋಟನ್ನು ತೆಗೆದು, ಓ ಇದು ಹಳೇದಾಯ್ತು, ಈ ಕೋಟ್ ಇನ್ನು ಇದು ಬೇಡ ಅಂತ ಬಿಸಾಕಿ ಮತ್ತೆ ಬೇರೆ ಹೊಸ ಅಂಗಿ ಬಟ್ಟೆ ಬರೆಗಳನ್ನು ಹಾಕಿಕೊಳ್ಳುತ್ತೇವೆ ನಾವು.
ಅದೇ ಥರದಲ್ಲಿ ಈ ದೇಹ ಒಂದು ವಾಹನ. ನಮ್ಮನ್ನು ಈ ಅಧ್ಯಾತ್ಮದ ಪ್ರಯಾಣದಲ್ಲಿ ನಮ್ಮನ್ನು ಇಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಇರುವಂತಹ ಒಂದು ಉಪಕರಣ. ಇದನ್ನು ನಾವು ಇದರ ಬೆಲೆಯನ್ನು ಅರ್ಥ ಮಾಡಿಕೊಂಡು ತಿಳಿದುಕೊಂಡು ಸರಿಯಾದ ದಾರಿಯಲ್ಲಿ ನಾವು ಮುಂದಕ್ಕೆ ಹೋದರೆ ಖಂಡಿತವಾಗಿಯೂ ನಮಗೆ ಶ್ರೇಯಸ್ಸಿದೆ. ಎಲ್ಲಿಯವರೆಗೆ ಈ ಉಪಾಧಿಯೇ ನಾನು ಅಂತ ಅನ್ಕೊಳ್ತೇವೆಯೋ ಅಲ್ಲಿಯವರೆಗೂ ಮತ್ತೆ ಮತ್ತೆ ಹುಟ್ಟಿ ಬರಬೇಕಾದದ್ದು. ತಸ್ಮಾತ್ ಕಾರಣಾತ್ ನಾ ಜೀವೇಶ್ವರಯೋರ್ ಭೇದ ಬುದ್ಧಿ ಸ್ವೀಕಾರ್ಯ. ಈ ಕಾರಣದಿಂದ, ಯಾವ ಕಾರಣ? ಉಪಾಧಿ ಭೇದ ಮಾತ್ರ ಇದು ತಿಳಿದ ಮತ್ತೆ ಈ ಜೀವಾತ್ಮ ಮತ್ತೆ ಈಶ್ವರನಲ್ಲಿಯೂ ಇದರೆರಡರಲ್ಲಿಯೂ ಕೂಡ ಭೇದ ಬುದ್ಧಿಯನ್ನ ಸ್ವೀಕಾರ ಮಾಡಬೇಡ. ಅಂದ್ರೆ ದ್ವೈತ ಭಾವ ಬೇಡ. ನಾನು ಬೇರೆ ಪರಮಾತ್ಮ ಬೇರೆ ಅಂತ ಆ ಭಾವನೆ ಬೇಡ ಅಂತ ಹೇಳ್ತಿದ್ದಾರೆ. ನಮಗೂ ಸಂದೇಹ ಬರುತ್ತೆ. ಪರಮಾತ್ಮನನ್ನು ನಾವು ಸರ್ವಶಕ್ತಿಮಾನೆವೋ ನಮಃ 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 ಅಂತೇಳಿ ಅಷ್ಟೋತ್ತರ ಮಾಡ್ತೇವೆ, ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡ್ತೇವೆ, ಏನೆಲ್ಲ ಗುಣಗಳನ್ನು ಹೇಳ್ಕೊಳ್ತೇವೆ. ಹಾಗಾದ್ರೆ ಅದು ಹೇಗೆ ನಾವಿಬ್ರು ಒಂದೇ? ಅದೇ ಸಂದೇಹ ಇಲ್ಲಿ ನಮ್ಮಂತಹ ವಿದ್ಯಾರ್ಥಿಗೆ ಬಂತು. ನಾನು ಸಾಹಂಕಾರಸ್ಯ ಕಿಂಚಿಜ್ಞಸ್ಯ ಜೀವಸ್ಯ ನಿರಹಂಕಾರಸ್ಯ ಸರ್ವಜ್ಞಸ್ಯ ಈಶ್ವರಸ್ಯ ತತ್ವಂ ಅಸಿ ಇತಿ ಮಹಾವಾಕ್ಯಾತ್ ಕಥಂ ಅಭೇದ ಬುದ್ಧಿ ಸ್ಯಾತ್ ಉಭಯೋಃ ವಿರುದ್ಧ ಧರ್ಮಾಕ್ರಾಂತತ್ವತ್ ತ್ವಾತ್. ನಾನು ಆದರೆ ಸಾ ಅಹಂಕಾರಸ್ಯ, ನಾನು ಅಹಂಕಾರ ಇರುವಂಥದ್ದು. ನಮಗೆ ಅಹಂಕಾರ ಇದೆ, ನಾನು ಅಂತ ಹೇಳುವ ಅಹಂಕಾರ ಇದೆ. ಕಿಂಚಿಜ್ಞಸ್ಯ, ಎಷ್ಟು ಜ್ಞಾನ ಇದೆ ನಮಗೆ? ಸ್ವಲ್ಪ ಜ್ಞಾನ. ಸ್ವಲ್ಪ ಜ್ಞಾನ ಇದ್ದಾಗಲೇ ನಮಗೆ ನಾವು ಹೇಗಿದ್ದೇವೆ, ನನಗೆ ಅದು ಗೊತ್ತಿದೆ, ನನಗಿದು ಗೊತ್ತಿದೆ, ನಿಮಗೆ ಅದು ಸಹ ಗೊತ್ತಿಲ್ವಾ ಅಲ್ವಾ? ನಾವು ಮಾತಾಡೋದು ಹಾಗೆ ಅಲ್ವಾ? ನಮ್ಮ ಭಾವನೆ ಹಾಗಿದೆ. ಜೀವಸ್ಯ, ಜೀವ ಹೇಗೆ? ಅಹಂಕಾರದ ಜೊತೆ ಇರುವಂಥದ್ದು, ಸ್ವಲ್ಪ ಜ್ಞಾನ ಇರುವಂಥದ್ದು. ಇದನ್ನ ನಿರಹಂಕಾರಸ್ಯ, ಅಹಂಕಾರವೇ ಇಲ್ಲದಂತಹ ಸರ್ವಜ್ಞಸ್ಯ, ಎಲ್ಲದರ ಕುರಿತಾಗಿ ತಿಳಿಯುವಿಕೆ ಇರುವಂತಹ ಈಶ್ವರಸ್ಯ, ಈಶ್ವರನ ಜೊತೆ ತತ್ ತ್ವಂ ಅಸಿ, ನೀನು ಅದೇ. ತತ್ವಮಸಿ, ತತ್ವಮಸಿ ಅಂತ ಹೇಳಿದ್ರೆ ತತ್ ತ್ವಂ ಅಸಿ. ತತ್ ಅಂತ ಹೇಳಿದ್ರೆ ಆ ಪರಮಾತ್ಮ ಅಥವಾ ಆ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಲ್ಲ ಇದು, ಆ ಬ್ರಹ್ಮ ಅದು ನೀನೇ. ತ್ವಂ ಅಂದ್ರೆ ನೀನು, ಅಸಿ ನೀನೇ ಆಗಿದ್ಯಾ. ಅದು ಹೇಗೆ ಹೇಳೋದು? ಅವನೇನೋ ಸರ್ವಜ್ಞ, ಈ ಜೀವ ಏನು, ಜೀವಾತ್ಮ ಏನು ಅಲ್ಪಜ್ಞ. ಅವನಿಗೆ ಯಾವ ಅಹಂಕಾರ ಇಲ್ಲ, ನಾನು ಅಂತ ಹೇಳುವ ಭಾವನೆ ಇಲ್ಲ. ನಮಗೆ ನಾನು ಅಂತ ಹೇಳುವ ಭಾವನೆ ಇದೆ. ಅಂದ್ರೆ ನಮಗೆ ಅಂದ್ರೆ ಜೀವಾತ್ಮಕ್ಕೆ. ಇದು ಹೀಗೆ ಗೊತ್ತಿದ್ದು ಕೂಡ ಇದು ವಿರುದ್ಧ ಧರ್ಮ, ಎರಡು ವಿರೋಧ ಅಲ್ವೇ? ಇಷ್ಟೆಲ್ಲ ಕೇಳಿದ ವಿದ್ಯಾರ್ಥಿಗೆ ಈಗ ಸಂಶಯ ಬರ್ತಾ ಇದೆ. ಅದು ತತ್ವಮಸಿ ಅಂತ ಹೇಗೆ ಹೇಳೋದು? ನಮಿಗೂ ಹಾಗೆ ಸಂಶಯ ಬಂದೇ ಬರುತ್ತೆ ಅಲ್ವಾ? ಹೇಗೆ ನಾವು ಜೀವಾತ್ಮ ಪರಮಾತ್ಮ ಒಂದು ಅಂತ ಹೇಗೆ ಹೇಳ್ತೀವಿ? ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತ ಹೇಗೆ ಹೇಳುತ್ತಾರೆ ಎಲ್ಲರೂ ಕೂಡ? ಉಪನಿಷತ್ತಲ್ಲೂ ಹೇಳುತ್ತೆ, ಆದಿಶಂಕರಾಚಾರ್ಯರು ಹೇಳಿದ್ದಾರೆ. ಇದು ಹೇಗೆ ಅಂತ ಕೇಳಿದ್ರೆ ಇತಿ ಚೇತ್ ನ, ಚೇನ್ನ ಅಂತ ಇದೆ. ಚೇತ್ ಅಂದ್ರೆ ಈ ತರ ಪ್ರಶ್ನೆ ಕೇಳಿದ್ರೆ, ಸಂಶಯ ಬಂದ್ರೆ ನ ಇಲ್ಲ, ಇದು ವಿರೋಧವಾಗಿ ಇಲ್ಲ. ಯಾಕೆ ಅಂತ ಹೇಳ್ತಾರೆ, ಸ್ಥೂಲ ಸೂಕ್ಷ್ಮ ಶರೀರಾಭಿಮಾನಿ ತ್ವಂ ಪದ ವಾಚ್ಯಾರ್ಥ ಉಪಾಧಿ ವಿನಿರ್ಮುಕ್ತಂ ಸಮಾಧಿದಶ ಸಂಪನ್ನಂ ಶುದ್ಧಂ ಚೈತನ್ಯಂ ತ್ವಂ ಪದಂ ಲಕ್ಷ್ಯಾರ್ಥ. ಇಲ್ಲೀಗ ಪದವಾಚ್ಯ ಸ್ಥೂಲ ಸೂಕ್ಷ್ಮ ಶರೀರ ಅಭಿಮಾನಿ ಪದವಾಚ್ಯ, ಅದು ತ್ವಂ ನೀನು ಅಂತ ಹೇಳೋದು. ಸ್ಥೂಲ ಶರೀರ ಅಭಿಮಾನಿ ಆದ್ರೂ ಸೂಕ್ಷ್ಮ ಶರೀರ ಅಭಿಮಾನಿ ಆದ್ರೂ ಕೂಡ ಅದು ಒಂದು ಪದವಾಚ್ಯ ಮಾತ್ರ. ಈಗ ನಾವು ಕೆಲವೊಂದು ಪದಗಳನ್ನು ತೆಗೆದುಕೊಂಡ್ರೆ ಅದಕ್ಕೆ ಒಳಗಿನ ಒಂದು ಅಂತರ್ ಮೀನಿಂಗ್ ಒಂದು ಇರುತ್ತೆ.
ಅಂತರಾರ್ಥ ಅಂತ ಹೇಳ್ತೀವಿ. ಈಗ ಸಂಗೀತ ನಾವು ಹೇಳ್ತೀವಿ ಭಾರಿ ರುಚಿ, ಶ್ರೀರಾಮ ನೀನಾಮ ಎಂತೋ ರುಚಿರ ಅಂತ ಹೇಳಿದ್ರು ತ್ಯಾಗರಾಜರು. ಏನು ತಿನ್ಲಿಕ್ಕೆ ಆಗ್ತದ ಅದನ್ನು? ರುಚಿ ಅಂದ್ರೆ ಏನಲ್ಲಿ? ಅದಕ್ಕೊಂದಿರುವಂತಹ ಆಸಕ್ತಿ, ಅದನ್ನ ಒಂದು ಆಸ್ವಾದಿಸುವಂತಹ ಒಂದು ಆಸಕ್ತಿ, ಇದು ರುಚಿ. ಹಾಗೆ ರುಚಿ ಅಂತ ಹೇಳಿದ ತಕ್ಷಣ ತಿನ್ನೋದೇ ಅಲ್ಲ, ತಿನ್ನೋದು ಮಾತ್ರ ನಾಲಿಗೆಗೆ ರುಚಿ ಆದ್ರೆ ಮಾತ್ರ ರುಚಿ ಅಂತ ಅಲ್ವಲ್ಲ. ಅದರ ಅಂತರಾರ್ಥ ಏನು? ಬೇರೆ ಇದೆ. ಹಾಗೆ ಇಲ್ಲಿ ಪದ ಅರ್ಥ, ತ್ವಮ್ ಅಂತ ಹೇಳಿದ್ರೆ ಅದು ಪದ ಅರ್ಥ. ಉಪಾಧಿ ವಿನಿರ್ಮುಕ್ತಂ ಸಮಾಧಿ ದಶ, ನಿಜವಾಗ್ಲೂ ಅದರ ಲಕ್ಷ್ಯ ಅರ್ಥ ಏನು? ನೀನು ಅಂತ ಹೇಳಿದ್ರಲ್ಲಿ ಯಾವ ಉಪಾಧಿಯೂ ಇಲ್ಲದ ಸಮಾಧಿ ದಶ, ಆ ಮಟ್ಟಕ್ಕೆ ಏರಿದಂತಹ ಸಂಪನ್ನಂ ಶುದ್ಧಂ ಚೈತನ್ಯಂ ತ್ವಂ ಪದ ಲಕ್ಷ್ಯಾರ್ಥ. ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ ದೃಷ್ಟಿಕೋನ. ಯಾರಾದ್ರೂ ನನ್ನ ಹತ್ರ ಬಂದು ಜ್ಯೋತಿ ಬೆಂಗಳೂರು ದೂರ ಇದೆಯಾ ಅಂತ ಕೇಳಿದ್ರೆ ನಾನು ಏನ್ ಪ್ರಶ್ನೆ ಕೇಳ್ತೇನೆ? ಎಲ್ಲಿಂದ? ಸುಮ್ಮನೆ ದೂರ ಇದೆಯಾ ಹತ್ರ ಇದ್ಯಾ ಅಂದ್ರೆ ಆಗತ್ತಾ? ಎಲ್ಲಿಂದ? ಮೈಸೂರಿಂದ ಅಂತ ಕೇಳಿದ್ರೆ ತುಂಬಾ ದೂರ ಇಲ್ಲ. ಹೈದರಾಬಾದಿಂದ ಸ್ವಲ್ಪ ದೂರ ಇದೆ. ಡೆಲ್ಲಿಯಿಂದ ತುಂಬಾ ದೂರ ಇದೆ. ಅಮೆರಿಕದಿಂದ ತುಂಬಾ ದೂರ ಇದೆ, ಹೇಳಲ್ವಾ? ಹಾಗೆಯೇ ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದಾರೆ ಇದನ್ನು ನಾವು ಗಮನಿಸಬೇಕು. ಈಗ 3 ಅಂಶಗಳಿವೆ. ಒಂದು ಶುದ್ಧ ಚೈತನ್ಯ, ಇನ್ನೊಂದು ಮಾಧ್ಯಮ, ದೇಹ ಅಂತ ಹೇಳುವ ಮಾಧ್ಯಮ, 3ನೇದು ಪ್ರತಿಬಿಂಬ. ಈ ದೇಹ ಅಂತ ಹೇಳುವ ಮಾಧ್ಯಮದಿಂದ ನೋಡ್ತಾ ಇದ್ರೆ ಇದು ಆಗಮ ಅಪಾಯಿನ, ಬರೋದು ಹೋಗೋದು ಬರೋದು ಹೋಗೋದು. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹಲವಾರು ಶ್ಲೋಕಗಳು, ಅದ್ಭುತವಾದ ಶ್ಲೋಕಗಳಿವೆ. ಆಗಮ ಅಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ ಅಂತ ಹೇಳ್ತಾನೆ ಭಗವಂತ. ಬರೋದು ಹೋಗೋದು ಬರೋದು ಹೋಗೋದು ಇದೆಲ್ಲ ದೇಹ ಆಗ್ತಾನೇ ಇರುತ್ತೆ. ಸ್ಥೂಲ ದೇಹವೂ ಆಗತ್ತೆ, ಸೂಕ್ಷ್ಮ ಶರೀರವೂ ಬರೋದು ಹೋಗೋದು. ಸ್ಥೂಲ ದೇಹ ಸ್ವಲ್ಪ ವರ್ಷಗಳಿರ್ಬೋದು, ಸೂಕ್ಷ್ಮ ಶರೀರ ಒಂದು ಸೃಷ್ಟಿಯಿಂದ ಇನ್ನೊಂದು ಆ ಪ್ರಳಯದವರೆಗೆ ಸೂಕ್ಷ್ಮ ಶರೀರ, ಅದೇ ಸೂಕ್ಷ್ಮ ಶರೀರದಲ್ಲಿ ಮುಂದಕ್ಕೆ ಹೋಗೋದು ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ. ಪ್ರಳಯ ಬಂದಾಗ ಈ ಸೂಕ್ಷ್ಮ ಶರೀರವೂ ಕೂಡ ಕಾರಣ ಶರೀರದಲ್ಲಿ ಅವ್ಯಕ್ತ ರೂಪದಲ್ಲಿ ಇದ್ದು ಬಿಡುತ್ತೆ. ಇನ್ನೊಂದು ಸೃಷ್ಟಿಯಾದಾಗ ಮತ್ತೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಮತ್ತೆ ಶುರು ನಮ್ಮ ಬಿಸಿನೆಸ್. ಕಾರಣ ಶರೀರ ಆದಿ ಇಲ್ಲ, ಕಾರಣ ಶರೀರಕ್ಕೆ ಅಂತ ಇದೆ. ಅಂತ ಯಾವಾಗ? ಆತ್ಮಜ್ಞಾನವನ್ನು ಪಡೆದುಕೊಂಡಾಗ ಕಾರಣ ಶರೀರವೂ ನಾಶವಾಗಿ ಬಿಡುತ್ತೆ. ಮತ್ತೆ ಇದಕ್ಕೆ ಹೆಸರು ಮೋಕ್ಷ ಅಂತ. ಹಾಗಾದ್ರೆ ಈ ದೇಹ ಇವತ್ತೋ ನಾಳೆಯೋ ಬಿದ್ದು ಹೋಗುವಂತಹ ದೇಹ, ಈ ದೇಹದ ದೃಷ್ಟಿಯಿಂದ ನೋಡಿದ್ರೆ ಒಂದೇ ಅಲ್ಲ. ಭಗವಂತ ಈಶ್ವರ ಅಂತ ಹೇಳೋದು ದೊಡ್ಡ ಪ್ರಪಂಚ, ಇಡೀ ಅವನ ದೇಹ. ಇದು ಒಂದು ಸಣ್ಣ ದೇಹ, ಈಶ್ವರನ ದೇಹ ದೊಡ್ಡದಿದೆ. ಈ ದೃಷ್ಟಿಯಿಂದ ನೋಡಿದ್ರೆ, ದೇಹದ ದೃಷ್ಟಿಯಿಂದ ನೋಡಿದ್ರೆ, ಮಾಧ್ಯಮದ ದೃಷ್ಟಿಯಿಂದ ನೋಡಿದ್ರೆ ವ್ಯತ್ಯಾಸ ಇದೆ. ಅಹಂ ಬ್ರಹ್ಮಾಸ್ಮಿ ಆಗೋದಿಲ್ಲ. ಪ್ರತಿಬಿಂಬದ ದೃಷ್ಟಿಯಿಂದ ನೋಡಿದ್ರೆ ಪ್ರತಿಬಿಂಬವೂ ನಾಶ ಆಗತ್ತೆ. ಯಾವಾಗ? ಈ ದೇಹ ನಾಶ ಆದ್ರೆ, ಈ ಮಾಧ್ಯಮ ಕನ್ನಡಿ ಇಲ್ಲದೆ ಇದ್ರೆ ಪ್ರತಿಬಿಂಬ ಎಲ್ಲಿಂದ ಬರುತ್ತೆ? ಈ ದೇಹ ನಾಶ ಆದಾಗ ಆ ಜೀವಾತ್ಮ ಕೂಡ ನಾಶ ಆಗಿಬಿಡೋದು. ಪ್ರತಿಬಿಂಬವು ನಾಶ ಅಲ್ವೇ? ನಮ್ಮ ಸಿಂಪಲ್ ಲಾಜಿಕ್. ಕನ್ನಡಿ ಮುಂದೆ ನಿಂತಾಗ ಪ್ರತಿಬಿಂಬ ಕಾಣಿಸುತ್ತೆ. ಕನ್ನಡಿಯನ್ನ ಬದಿಗೆ ಸರಿಸಿದ್ರೆ ಕಾಣೋದಿಲ್ಲ. ಪ್ರತಿಬಿಂಬ ಎಲ್ಲಿದೆ? ಪ್ರತಿಬಿಂಬವೇ ಇಲ್ಲ. ಕನ್ನಡಿಯೇ ಇಲ್ಲದ ಮತ್ತೆ ಪ್ರತಿಬಿಂಬ ಎಲ್ಲಿಂದ ಬಂತು? ಹಾಗೆಯೇ ಈ ದೇಹ ಅಂತೇಳುವ ಮಾಧ್ಯಮ ನಾಶ ಆದಾಗ ಪ್ರತಿಬಿಂಬವೂ ನಾಶ ಆಗತ್ತೆ. ಸ್ಥೂಲ ಶರೀರ ನಾಶ ಆಗತ್ತೆ, ಸೂಕ್ಷ್ಮ ಶರೀರವೂ ನಾಶ ಆಗತ್ತೆ. ಹಾಗೆಯೇ ಪ್ರತಿಬಿಂಬವೂ ಕೂಡ
ನಾಶ ಆಗುವಂಥದ್ದು. ಹಾಗೆಯೇ ಪ್ರಪಂಚ ಕೂಡ ಪ್ರಳಯ ಆದಾಗ ಇಡೀ ಪ್ರಪಂಚ ಸ್ಥೂಲ ಸೂಕ್ಷ್ಮ ಎಲ್ಲ ಕಾರಣ ಪ್ರಪಂಚ ಮಾಯಾ ಅಲ್ಲಿ ಹೋಗಿ ಅವ್ಯಕ್ತ ರೂಪದಲ್ಲಿರುತ್ತೆ. ಇನ್ನೊಂದು ಸೃಷ್ಟಿಯಾದಾಗ ಮತ್ತೆ ಹೊರಗಡೆ ಬರುವಂಥದ್ದು. ಹೋಲಿಕೆ ಇದ್ರೂ ಕೂಡ ಒಂದೇ ಅಲ್ಲ. ಈ ಪ್ರತಿಬಿಂಬ ಜೀವಾತ್ಮ ಪ್ರತಿಬಿಂಬ ಬೇರೆ, ಈಶ್ವರ ಅಂತೇಳುವ ಪ್ರತಿಬಿಂಬ ಬೇರೆ ಆಗತ್ತೆ. ಹಾಗಾದ್ರೆ ಅಹಂ ಬ್ರಹ್ಮಾಸ್ಮಿ ಹೇಗೆ ಹೇಳೋದು? ಈ ದೃಷ್ಟಿಕೋನವನ್ನ ಈಗ ನಾವು ಆ ಶುದ್ಧ ಚೈತನ್ಯಕ್ಕೆ ತೋರಿಸಿದಾಗ ಅಥವಾ ಬದಲಾಯಿಸಿದಾಗ ಈ ಜೀವಾತ್ಮವು ಆ ಶುದ್ಧ ಚೈತನ್ಯದ ಪ್ರತಿಬಿಂಬ, ಆ ಈಶ್ವರ ಕೂಡ ಆ ಶುದ್ಧ ಚೈತನ್ಯದ ಪ್ರತಿಬಿಂಬ. ಈಗ ಶುದ್ಧ ಚೈತನ್ಯದ ದೃಷ್ಟಿಯಿಂದ ನೋಡೋಣ, ಏನು ವ್ಯತ್ಯಾಸ ಇದೆ? ಶುದ್ಧ ಚೈತನ್ಯ ನಾನೇ ಜೀವಾತ್ಮ, ನಾನೇ ಈಶ್ವರ, ಎಲ್ಲವೂ ಅಲ್ಲಿಂದಲೇ ಬಂದಿರೋದು ತಾನೆ. ಅಲೆಗಳ ದೃಷ್ಟಿಯಿಂದ ನೋಡಿದ್ರೆ ಬೇರೆ 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 ಅಲೆ, ಚಿಕ್ಕ ಅಲೆ, ದೊಡ್ಡ ಅಲೆ, ಕೆಲವು ಅಲ್ಲಿವರೆಗೆ ಹೋಗುವಂತ ಅಲೆ, ಕೆಲವು ಇಲ್ಲಿಯೇ ಮುಗ್ದು ಹೋಗತ್ತೆ. ಅಲೆಗಳ ದೃಷ್ಟಿಯಿಂದ ನೋಡಿದ್ರೆ ಒಂದೇ ಅಲ್ಲ, ಎಲ್ಲವೂ ಬೇರೆ ಬೇರೆ. ನೀರಿನ ದೃಷ್ಟಿಯಿಂದ ನೋಡಿದ್ರೆ ಯಾವ ಅಲೆ ಆದ್ರೇನು ಅದು ನಾನೇ, ಸಾಗರ ಆದ್ರೇನು ಅದು ನಾನೇ, ಒಂದೇ ಅಲ್ವಾ? ಹಾಗಾದ್ರೆ ನಮ್ಮ ದೃಷ್ಟಿಕೋನವನ್ನು ನಾವು ಬದಲಾಯಿಸಬೇಕಾಗಿರುವಂಥದ್ದು. ನಮಗೆ ಚಾಯ್ಸ್ ಇದೆ ಇಲ್ಲಿ. ನೋಡಿ ಎಷ್ಟು ಸನಾತನ ಧರ್ಮ ಅದ್ಭುತವಾದ ಆಯ್ಕೆಗಳನ್ನು ನಮಗೆ ಕೊಡ್ತಾ ಇದೆ. ನಾನು ಅಂದ್ರೆ ಈ ದೇಹ ಅಂತ ಅನ್ಕೊಳ್ಬೋದು, ನಾನು ಅಂದ್ರೆ ಈ ಪ್ರತಿಬಿಂಬ ಜೀವಾತ್ಮ ಅಂತ ಅನ್ಕೊಳ್ಬೋದು, ಅಥವಾ ನಾನು ಅಂತ ಹೇಳಿದ್ರೆ ಆ ಶುದ್ಧ ಚೈತನ್ಯ ಬ್ರಹ್ಮ ನಾನು ಅಂತ ಅನ್ಕೊಳ್ಬೋದು. 3 ಆಯ್ಕೆಗಳಿವೆ ನಮಗೆ. ನಾವು ಇಷ್ಟರವರೆಗೆಯೂ ತೆಗೆದುಕೊಂಡಿರುವಂಥದ್ದು, ಸೆಲೆಕ್ಟ್ ಮಾಡಿರುವಂಥದ್ದು ನಾನು ಅಂದ್ರೆ ಈ ದೇಹ. ಇಲ್ಲಿ ದೇಹ ಅಂತ ಹೇಳಿದ್ರೆ ಸ್ಥೂಲ ಸೂಕ್ಷ್ಮ ಕಾರಣ 3 ಕೂಡ ಬಂತು, ಶರೀರತ್ರಯ ಅಂತ ಅನ್ಕೊಳ್ಳಿ. ಇದು ಅಂತ ನಾನು ಅನ್ಕೊಂಡಿರೋದು. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋದಾಗ ನಾನು ಅಂದ್ರೆ ಜೀವಾತ್ಮ ಅಂತ ಅನ್ಕೊಂಡಿರೋದು. ಈಗ ತತ್ವಬೋಧವನ್ನ ತಿಳಿದುಕೊಂಡ ನಂತರ ಸ್ವಲ್ಪ ಸ್ವಲ್ಪವಾಗಿ ನಾವು ಮುಂದಕ್ಕೆ ಹೋಗಬೇಕಾಗಿದೆ. ಓಹೋ, ಇದು ನಾನು ಅಂದ್ರೆ ಇದು ಈ ದೇಹ ಅಲ್ಲ, ಈ ಜೀವಾತ್ಮವೂ ಅಲ್ಲ, ಸರ್ವವ್ಯಾಪಿಯಾಗಿರುವಂತಹ ಸರ್ವಶಕ್ತಿಮಾನಾಗಿರುವಂತಹ ಯಾವ ಗುಣವೂ ಇಲ್ಲದ ನಿರ್ಗುಣ ನಿರಾಕಾರವಾದಂತಹ ಆ ಬ್ರಹ್ಮ ಚೈತನ್ಯ ನಾನು. ಹೀಗಿದ್ದಾಗ ಆ ಬ್ರಹ್ಮ ಚೈತನ್ಯ ಸತ್ತು ಚಿತ್ತು ಆನಂದ ಯಾವತ್ತೂ ಇರುವಂಥದ್ದು. ಹಾಗಾದ್ರೆ ನನಗೆ ಮರಣ ಇದೆಯೇ? ಅಮೃತ, ನನಗೆ ಮರಣ ಅಂತ ಹೇಳೋದಿಲ್ಲ. ಅಸತೋಮಾ ಸದ್ಗಮಯ, ನನ್ನನ್ನು ಅಸತ್ತಿನಿಂದ ಸತ್ತಿಗೆ ಕರೆದುಕೊಂಡು ಹೋಗು ಅಂತ ಹೇಳಿದ್ರೆ ನನ್ನ ದೃಷ್ಟಿಕೋನವನ್ನ ಬದಲಾಯಿಸು. ಈ ದೇಹ ಯಾವಾಗ್ಲೂ ಇದೇ ಇರಬೇಕು ಅಂತ ಹೇಳಿದ್ರೆ ಆಗತ್ತಾ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನಿಗೆ ಗ್ಯಾರಂಟಿ ಮರಣ, ಮತ್ತೆ ಯಾರು ಸತ್ತೋಗ್ತಾರೋ ಅವರಿಗೆ ಮತ್ತೆ ಗ್ಯಾರಂಟಿ ಜೀವನ, ಮತ್ತೆ ಜನ್ಮ. ಈ ಗ್ಯಾರಂಟಿಯನ್ನು ನಾವು ತೆಗೆದು ಹಾಕಬೇಕು. ಹೇಗೆ? ಆತ್ಮಜ್ಞಾನ, ಈ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ತಮಸೋಮ ಜ್ಯೋತಿರ್ಗಮಯ, ಅಂಧಕಾರದಲ್ಲಿದ್ದೇನೆ ನಾನು ಅಂದ್ರೆ ಈ ದೇಹ ಮನಸ್ಸು ಅಂತ ಹೇಳುವ ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಮುಳುಗಿದ್ದೇವೆ. ತಮಸ್ ಅಂತ ಹೇಳಿದ್ರೆ ಕತ್ತಲು, ಅಂಧಕಾರ. ಇಲ್ಲಿ ಜ್ಯೋತಿರ್ಗಮಯ ಅಂತ ಹೇಳಿದ್ರೆ ಬೆಳಕು ಅಂತ ಹೇಳಿದ್ರೆ ಜ್ಞಾನ. ಜ್ಞಾನದ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು, ಜ್ಞಾನವನ್ನ ಕೊಡು, ಅನುಗ್ರಹಿಸು. ಆಗ ಮೃತ್ಯೋರ್ಮ ಅಮೃತಂ ಗಮಯ, ಮೃತ್ಯುವಿನಿಂದ ಅಮೃತ. ಇಲ್ದಿದ್ರೆ ನಾನು ಅಯ್ಯೋ ಇನ್ನೆಷ್ಟು ಸಮಯ ಬದುಕ್ತೇನೋ ಗೊತ್ತಿಲ್ಲ, ನನಗೆ ಪ್ರಾಯ ಆದಾಗ ನನ್ನ ಮಕ್ಕಳು ನೋಡಿಕೊಳ್ತಾರೋ ಇಲ್ವೋ, ಇಲ್ಲ ಯಾವುದೋ ವೃದ್ಧಾಶ್ರಮದಲ್ಲಿ ಹಾಕ್ತಾರೋ ಏನು ಮಾಡೋದಪ್ಪ, ಎಷ್ಟು
ತಲೆಬಿಸಿ, ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ತಲೆಬಿಸಿ, ಟೆನ್ಷನ್, ಎಲ್ಲದಕ್ಕೂ ಟೆನ್ಷನ್ ಮಾಡಿಕೊಳ್ಳುವಂಥವ್ರು. ನಮಗೆ ಯಾಕೆ? ಮಹಾಭಾರತದಲ್ಲಿ ಭಗವದ್ಗೀತೆ ಹೇಗೆ ಶುರುವಾಯಿತು? ಕುರುಕ್ಷೇತ್ರ ಮಹಾ ಯುದ್ಧದಲ್ಲಿ, ರಣರಂಗದಲ್ಲಿ ರೆಡಿಯಾಗಿ ತಯಾರಾಗಿ ಸನ್ನದ್ಧನಾಗಿ ಹೋಗಿರುವಂತಹ ಅರ್ಜುನ ಸಾರಥಿಯಾದ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳುತ್ತಾನೆ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಏನೊಂದು ಆರ್ಡರ್ ಕೊಟ್ಟು ಬಿಟ್ಟ ಕೃಷ್ಣನಿಗೆ. ಎರಡು ಸೇನೆಗಳ ಮಧ್ಯದಲ್ಲಿ ತೆಗೆದುಕೊಂಡೋಗಿ ರಥವನ್ನ ನಿಲ್ಲಿಸು ಕೃಷ್ಣ ಅಂತ ಹೇಳ್ದ. ಪಾಪ ಕೃಷ್ಣ ಮಾಡಿದ. ಅರ್ಜುನ ಹೇಳಿದಾಗೆ ಸಾರಥಿ ತಾನೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿಬಿಟ್ಟ. ಈ ಎರಡು ಪಕ್ಷದವರನ್ನ ನೋಡಿದಾಗ ಹೇಗಾಯಿತು ಅರ್ಜುನನ ಮನೋಸ್ಥಿತಿ? ಅರ್ಜುನ ವಿಷಾದ ಯೋಗ, ಮೈಯಲ್ಲೆಲ್ಲ ನಡುಕ, ಗಾಂಡಿವವೇ ಕೈಯಿಂದ ಬಿದ್ದೇ ಬಿಡ್ತು. ಯಾಕೆ? ಅಯ್ಯೋ, ಈ ಗುರು ಹಿರಿಯರು ಎಲ್ಲ ನನ್ನ ಸಂಬಂಧಿಕರೇ ಇದ್ದಾರೆ, ನೆಂಟರಿಷ್ಟರಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಇವರನ್ನೆಲ್ಲ ನಾನು ಕೊಂದ್ರೆ ಇದರಿಂದ ನನಗೆ ಏನು ಒಳ್ಳೆಯದಾಗತ್ತೆ ಕೃಷ್ಣ? ಇವರನ್ನೆಲ್ಲ ಕೊಂದ್ರೆ ಇವರ ಹೆಂಡತಿಯರೆಲ್ಲ ವಿಧವೆಯರಾಗ್ತಾರೆ, ಮಕ್ಕಳು ವರ್ಣ ಸಂಕರ ಆಗತ್ತೆ, ಪೀಳಿಗೆಯೇ ಹಾಳಾಗಿ ಹೋಗ್ಬಿಡತ್ತೆ. ಬೇಡಪ್ಪ, ನಾನು ಹಿಮಾಲಯಕ್ಕೆ ಹೋಗ್ತೇನೆ ಕೃಷ್ಣ. ನನಗೆ ಇದರ ಬದಲು, ಈ ಯುದ್ಧ ಮಾಡುವ ಬದಲು ಬೇಡಿ, ಭಿಕ್ಷೆ ಬೇಡಿ ಬದುಕ್ತೇನೆ ನಾನು ಅಂತ ಹೇಳಿದ. ಕೃಷ್ಣನಿಗೂ ಹೇಳ್ಬೋದಾಗಿತ್ತು, ಸರಿ ಹೋಗು ಅರ್ಜುನ, ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡು ನೀನು, ಇದೆಲ್ಲ ಬೇಡ, ಯಾರನ್ನ ಕೊಲ್ಬೇಡ ಅಂತ ಹೇಳ್ಬೋದಾಗಿತ್ತಲ್ವಾ? ಮಾಡಿದ್ದ? ಹಾಗೆ ಮಾಡಿಲ್ಲಲ್ಲ. ಇಲ್ಲ, ಸುಮ್ಮನೆ ಫೈಟ್ ಅರ್ಜುನ, ಯುದ್ಧ ಮಾಡರ್ಜುನ, ಅದನ್ನು ಹೇಳ್ಬೋದಾಗಿತ್ತು. ನಾ ಹೇಳಿದಾಗೆ ಕೇಳು, ಮಾಡು, ಅದು ಹೇಳಿಲ್ಲ. ಹಾಗೂ ಆಗಿಲ್ಲ. ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗದ ಬಗ್ಗೆ ತಿಳುವಳಿಕೆಯನ್ನ ಕೊಟ್ಟು 700 ಶ್ಲೋಕಗಳು ಒಟ್ಟು. ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಸಸೆ ಗತಾಸೂನ 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 ಅಗತಾಸೂನ. ಕೆಲವರು ಹೋಗಿ ಆಯ್ತು, ಇನ್ನು ಕೆಲವರು ಅಗತಾಸೂನ ಹೋಗ್ತಾ ಇದ್ದಾರೆ. ನಾವು ಅಷ್ಟೇ, ಎಷ್ಟೊಂದು ಸಲ ಹೋಗಿ ಆಗಿದೆ, ಮತ್ತೆ ಬಂದಿದ್ದೇವೆ, ಮತ್ತೆ ಯಾವಾಗ ಹೋಗ್ತೇವೋ ಗೊತ್ತಿಲ್ಲ. ಈ ಶ್ಲೋಕದಿಂದ ಶುರು ಮಾಡಿ 2ನೇ ಅಧ್ಯಾಯದಲ್ಲಿ ಅಶೋಚ್ಯ ನನ್ವಶೋಚಸ್ತ್ವಂ, ಈ ಶ್ಲೋಕದಿಂದ ಶುರು ಮಾಡಿ ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗದ ಬಗ್ಗೆ ತಿಳುವಳಿಕೆ ಕೊಟ್ಟು, ಇದು ತಿಳಿದ ಮೇಲೆ ನಿನಗೆ ಹೇಗೆ ಮಾಡಬೇಕು ಅಂತ ಅನ್ಸುತ್ತೋ ಅರ್ಜುನ, ಅದನ್ನು ಮಾಡು, ಹೀಗೆ ಮಾಡು, ಹಾಗೆ ಮಾಡು ಅಂತ ಯಾವ ಆರ್ಡರನ್ನೂ ಕೊಟ್ಟಿಲ್ಲ ಭಗವಂತ. ಆದರೆ ಇದರ ಬಗ್ಗೆ ಅರಿವನ್ನು ಮೂಡಿಸಿದ್ದಾನೆ. ಕರ್ಮಯೋಗವನ್ನು ಮಾಡಿ ಮನಸ್ಸು ಪರಿಶುದ್ಧವಾಗಬೇಕು. ಕರ್ಮಯೋಗ ಅಂದರೆ ನಮ್ಗೆ ಏನು ಅಂತ ಗೊತ್ತಿದೆ. ಹೇಗೋ ಬೇಕಾಬಿಟ್ಟು ಕೆಲಸ ಮಾಡೋದಲ್ಲ, ಮಾಡುವ ಕೆಲಸವನ್ನ ಅದ್ಭುತ ರೀತಿಯಿಂದ ಮಾಡಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂಥದ್ದು. ಹಾಗೆಯೇ ಅದರ ಫಲವನ್ನ ಈಶ್ವರ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡುವಂಥದ್ದು ಕರ್ಮಯೋಗ. ಹೀಗೆ ಕರ್ಮಯೋಗ ಮಾಡ್ತಾ ಮಾಡ್ತಾ ಮನಸ್ಸು ನಿರ್ಮಲವಾಗತ್ತೆ, ಪರಿಶುದ್ಧವಾಗತ್ತೆ. ಆಮೇಲೆ ಅಂದರೆ ಜೊತೆ ಜೊತೆಯಾಗಿ, ಇದು ಮುಗಿದ ಮೇಲೆ ಅದು ಮಾಡ್ತೇನೆ ಅಂತಲ್ಲ, ಉಪಾಸನಾ ಯೋಗ, ಭಕ್ತಿ ಯೋಗ, ಪೂಜೆ ಪುನಸ್ಕಾರ ಎಲ್ಲವೂ ಬೇಕು. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಪಾರಾಯಣ, ಭಜನೆಗಳು ಎಲ್ಲವೂ ಬೇಕು. ಏನು ಸಿಗತ್ತೆ ಇದರಿಂದ? ಮನಸ್ಸು ಕೇಂದ್ರೀಕರಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಬರುತ್ತೆ, ಒಂದು ಸ್ಟ್ರಾಂಗ್ ಆಗತ್ತೆ, ಬಹಳ ಶಕ್ತಿಯನ್ನು ಪಡೆಯುತ್ತೆ ನಮ್ಮ ಮನಸ್ಸು ಈ ಉಪಾಸನಾ ಯೋಗದಿಂದ. ಕರ್ಮಯೋಗ ಮನಸ್ಸನ್ನ ಪರಿಶುದ್ಧೀಕರಣ ಮಾಡುತ್ತೆ, ಉಪಾಸನಾ ಅಥವಾ ಭಕ್ತಿ ಯೋಗ ಮನಸ್ಸಿಗೆ ಸಾಮರ್ಥ್ಯವನ್ನು ಕೊಡುತ್ತೆ. ಇದು ಎರಡು ಇದ್ದಾಗ ಜ್ಞಾನ ಯೋಗ ತನ್ನಿಂತಾನಾಗಿಯೇ ಬರುತ್ತೆ. ಅಂದರೆ ಕೇಳಿದಾಗ ಅರ್ಥ ಆಗತ್ತೆ. ಪ್ರಯತ್ನವನ್ನಂತೂ ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಸಹ ವೀರ್ಯಂ ಕರವಾವಹೈ, ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಜ್ಞಾನ ಬೇಕಾಗಿದೆ. ದೃಷ್ಟಿಕೋನ ಬದಲಾಯಿಸಬೇಕು ಅಂತ ಆದರೆ
ಎಲ್ಲಿಗೆ ಬದಲಾಯಿಸಬೇಕು, ಎಲ್ಲಿಂದ ಎಲ್ಲಿಗೆ ನಾವು ಬದಲಾಯಿಸಬೇಕು ಅಂತ ನಮಗೆ ಅರಿವು ಬೇಕು ತಾನೆ. ಅದಕ್ಕೋಸ್ಕರ ತತ್ವಬೋಧದಲ್ಲಿ ಆದಿಶಂಕರಾಚಾರ್ಯರು ಈ ದೃಷ್ಟಿಕೋನವನ್ನ, ನಾನು ಅಂದರೆ ದೇಹ ಅಂತ ಹೇಳೋದನ್ನು ಬಿಟ್ಟು ಬಿಡು. ಯಾಕೆ ಅಂತೇಳಿದ್ರೆ ಇದು ಸ್ವಲ್ಪ ಸಮಯದಲ್ಲಿ ನಾಶವಾಗುವಂಥದ್ದು, ಹೋಗಿ ಬಂದು ಮಾಡುವಂಥದ್ದು, ಇದರದ್ದು ಗ್ಯಾರಂಟಿ ಏನೂ ಇಲ್ಲ. ಹಾಗೆಯೇ ಈ ಮಾಧ್ಯಮ ಬೇರೆ ಆಯಿತು ಅಂತ ಆದರೆ, ಬದಲಾವಣೆ ಆದರೆ ಪ್ರತಿಬಿಂಬದಲ್ಲಿಯೂ ಬದಲಾವಣೆ ಆಗುತ್ತೆ. ಇದು ಕೂಡ ನೀನಲ್ಲ. ಈ ದೃಷ್ಟಿಕೋನವನ್ನ ನಾನು ಅಂತ ಹೇಳಿದ್ರೆ ಆ ಶುದ್ಧ ಚೈತನ್ಯ ಬಿಂಬ ಮೂಲ ಯಾವುದಿದೆಯೋ ಅದು ನಾನು. ಈ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡಾಗ ಅಹಂ ಬ್ರಹ್ಮಾಸ್ಮಿ, ನಾನೇ ಆ ಬ್ರಹ್ಮ. ಈಶ್ವರನು ಬ್ರಹ್ಮ, ಜೀವಾತ್ಮವು ಬ್ರಹ್ಮ. ಈ ವಾಕ್ಯ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಇದೆಲ್ಲ ಜೀವಾತ್ಮ ಪರಮಾತ್ಮದ ಐಕ್ಯವನ್ನು ಸೂಚಿಸುವಂತಹ ವಾಕ್ಯಗಳಿಗೆ ಹೆಸರು ಮಹಾವಾಕ್ಯ ಅಂತ. ಹಲವಾರು ಮಹಾವಾಕ್ಯಗಳು ಬೇರೆ ಬೇರೆ ಉಪನಿಷತ್ತಿನಲ್ಲಿ ನಾವು ನೋಡಲಿದ್ದೇವೆ. ಇದರ ಅರ್ಥವನ್ನ ನಾವು ಅರ್ಥೈಸಿಕೊಳ್ಬೇಕು, ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಬೇಕು ಅಂತ ಆದರೆ ಪ್ರಯತ್ನ ಮಾಡಲೇಬೇಕು. ಹಾಗಾಗಿ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ಇಲ್ಲಿ ವೀರ್ಯ ಅಂತ ಹೇಳಿದ್ರೆ ಪ್ರಯತ್ನ. ಕಲಿಸಿಕೊಡುವಂಥವರು ಅದ್ಭುತವಾದ ಪ್ರಯತ್ನವನ್ನ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಪ್ರಯತ್ನವನ್ನ ಕಲಿತುಕೊಳ್ಳುವಂತಹ ವಿದ್ಯಾರ್ಥಿಗಳು ಕೂಡ ಮಾಡಲೇಬೇಕು. ಇದಕ್ಕೆ ಬೇಕಾಗಿರುವಂಥದ್ದು ಆ ಈಶ್ವರನ ಅನುಗ್ರಹ. ಖಂಡಿತವಾಗಿಯೂ ನಮ್ಮೆಲ್ಲರ ಮೇಲೆಯೂ ಆ ಪರಮಾತ್ಮನ ಅನುಗ್ರಹ ಇದೆ. ಇಲ್ಲ ಅಂತಾದ್ರೆ ಈ ತತ್ವಬೋಧವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳುವ ಆಸಕ್ತಿ ಖಂಡಿತವಾಗಿಯೂ ಹುಟ್ಟುತ್ತಾ ಇರಲಿಲ್ಲ. ಸಾಕು ನನಗೆ, ನಾನು ನಾಮಸ್ಮರಣೆ ಮಾಡ್ತೇನೆ, ಒಂದೆರಡು ಭಜನೆಯನ್ನು ಹಾಡ್ತೇನೆ, ಇಲ್ಲಿಗೆ ಸಾಕು ಮಾಡ್ತಾ ಇದ್ದೆವು. ಹಾಗಾಗ್ಲಿಲ್ಲ ಅಂತಾದ್ರೆ ಅದು ಭಗವಂತನ ಅನುಗ್ರಹವೇ. ಇದು ಖಂಡಿತವಾಗಿಯೂ ಪರಮ ಅನುಗ್ರಹ. ಹಾಗಾಗಿ ನಾಮಸ್ಮರಣೆಯನ್ನ ಮಾಡ್ತಾ 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 ನಮ್ಮ ಮನಸ್ಸು ಕರ್ಮಯೋಗದಲ್ಲಿದ್ದುಕೊಂಡು ಪರಿಶುದ್ಧವಾಗಲಿ. ಹಾಗೆಯೇ ಅತ್ಯಂತ ಸಾಮರ್ಥ್ಯವನ್ನ ನಮ್ಮ ಮನಸ್ಸು ಪಡೆಯಲಿ. ಇಂತಹ ಮನಸ್ಸಿನಲ್ಲಿ ಈ ಥರದ ಜ್ಞಾನ ಹಸಿರಾಗಿರಲಿ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಉಪಯೋಗಕ್ಕೆ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾಮಸ್ಮರಣ ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.